ಸೊ ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್, ಎಲ್ಲರಿಗೂ ನಮಸ್ಕಾರ. ಲಾಸ್ಟ್ ಕ್ಲಾಸ್ ವರೆಗೂ ನಾವು ಈ 5th ಚಾಪ್ಟರ್ ಪಾಪ್ಯುಲರ್ ಸ್ಟ್ರಗಲ್ಸ್ ಅಂಡ್ ಮೂವ್ಮೆಂಟ್ಸ್ ಅನ್ನೋ ಚಾಪ್ಟರ್ ನ ನಾವು ಕಂಪ್ಲೀಟ್ ಆಗಿ ಮುಗಿಸಿದೀವಿ. ಸೊ ಇಂಡಿವಿಜುವಲ್ ಟಾಪಿಕ್ಸ್ ಇಂಡಿವಿಜುವಲ್ ವಿಡಿಯೋಸ್ ಮಾಡಿ ತುಂಬಾ ಡೀಟೇಲ್ ಆಗಿ ಅದನ್ನ ಅರ್ಥ ಮಾಡ್ಕೊಂಡು ಬಂದಿದೀವಿ. ಸೊ ಇವಾಗ ಅದೇ ಚಾಪ್ಟರ್ ಗೆ ಫೈನಲ್ ಟಚ್ ಏನಪ್ಪಾ ಅಂದ್ರೆ ನಮ್ದು NCERT ಟೆಕ್ಸ್ಟ್ ಬುಕ್ಸ್ ಅಲ್ಲಿ ಏನ್ ಕ್ವಶನ್ಸ್ ನ ಕೊಟ್ಟಿದ್ದಾರೆ ಅದನ್ನ ಸಾಲ್ವ್ ಮಾಡುವಂತ ಕೆಲಸವನ್ನ ಮಾಡೋಣ. ಸೊ ಆಕ್ಚುಲಿ NCERT ಟೆಕ್ಸ್ಟ್ ಬುಕ್ ಅಲ್ಲಿ ಕೊಟ್ಟಿರುವಂತ ಕ್ವಶನ್ಸ್ ಕೆಲವೊಂದ್ಸರಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ನಿಮ್ ಪಿರಿಯಾಡಿಕ್ ಟೆಸ್ಟ್ ಅಲ್ಲಿ ಇರ್ಬೋದು ಅಥವಾ ಡೈರೆಕ್ಟ್ ಬೋರ್ಡ್ ಎಕ್ಸಾಮ್ ಅಲ್ಲಿ ಆದ್ರೂ ಅದೇ NCERT ಏನ್ ಕ್ವಶನ್ಸ್ ಕೊಟ್ಟಿರುತ್ತೋ ಅದರಿಂದ ಡೈರೆಕ್ಟ್ ಕ್ವಶನ್ಸ್ ಬರುವಂತ ಚಾನ್ಸಸ್ ಕೂಡ ಇರುತ್ತೆ. ಇಫ್ ಡೈರೆಕ್ಟ್ ಕ್ವಶನ್ ಬರ್ಲಿಲ್ಲ ಅಂದ್ರೂ ಬಟ್ ಅವ್ರು ಕೊಟ್ಟಿರೋ ಕ್ವಶನ್ಸ್ ಎಲ್ಲಾನು ಏನ್ ಮಾಡುತ್ತೆ, ಎಲ್ಲಾ ಟಾಪಿಕ್ಸ್ ಕವರ್ ಮಾಡಿರೋ ತರ ಆಗುತ್ತೆ, ಒಂಥರ ಸಮರೈಸ್ ಆಗುತ್ತೆ, ಮತ್ತೆ ಯಾವ ತರ ಕ್ವಶನ್ಗೆ ಯಾವ ತರ ಆನ್ಸರ್ ಮಾಡಬಹುದು ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಸೊ ಅದಕ್ಕೆ NCERT ಸೊಲ್ಯೂಷನ್ಸ್ ನ ಕೂಡ ಫಾಲೋ ಅಪ್ ಮಾಡುವಂತದ್ದು ತುಂಬಾನೇ ಇಂಪಾರ್ಟೆಂಟ್. ಸೊ ಅದನ್ನ ಇವಾಗ ನಾವು ಸ್ಟಾರ್ಟ್ ಮಾಡೋಣ. ಸೊ question number 1. In what ways do pressure groups and movements exert influence on the politics? So ಇದನ್ನ ನಾವು ಸೆಕೆಂಡ್ ಲಾಸ್ಟ್ ಟಾಪಿಕ್ ಆಗಿ ನೋಡಿದ್ವಿ. ಏನಂತ ಟಾಪಿಕ್ ನೇಮ್ ಇತ್ತು, ಹೌ ಡು ದೇ ಇನ್ಫ್ಲೂಯೆನ್ಸ್ ದಿ ಪಾಲಿಟಿಕ್ಸ್ ಅನ್ನೋ ಒಂದು ಟಾಪಿಕ್ ಮೇಲೆ ನಾವು ಡಿಸ್ಕಸ್ ಮಾಡಿದೀವಿ. ಸೊ ಪ್ರೆಷರ್ ಗ್ರೂಪ್ಸ್ ಮತ್ತೆ ಮೂವ್ಮೆಂಟ್ಸ್ ಅನ್ನೋದು ಯಾವ ತರ ಪಾಲಿಟಿಕ್ಸ್ ನ ಇನ್ಫ್ಲೂಯೆನ್ಸ್ ಮಾಡುತ್ತೆ, ಯಾವ ತರ ಪ್ರೆಷರ್ ಎಕ್ಸರ್ಟ್ ಮಾಡುತ್ತೆ ಅನ್ನೋದನ್ನ. ಸೊ ಸೇಮ್ ಪಾಯಿಂಟ್ಸ್ ನ ನೀವು ಅದೇ ವಿಡಿಯೋದಲ್ಲಿ ನೋಡಿ ಅದೇ ಬೋರ್ಡ್ ಮೇಲೆ ಇರೋ ಪಾಯಿಂಟ್ಸ್ ನ ಕೂಡ ಬರೀಬಹುದು. ಸೊ ಇದು ನಾನು NCERT ಸೊಲ್ಯೂಷನ್ಸ್ ಅನ್ನೋದನ್ನೇ ನಾನು ಇಲ್ಲಿ ಕಾಪಿ ಮಾಡಿ ಬರ್ದಿರೋದ್ರಿಂದ ಈ ಪಾಯಿಂಟ್ಸ್ ಏನು ಅಂತಾನು ಓದ್ತೀವಿ. ಸೊ ಫಸ್ಟ್ ಏನ್ ಮಾಡ್ತಾರೆ, ಫಸ್ಟ್ ಪೀಪಲ್ಸ್ ಸಿಂಪತಿ ಮತ್ತೆ ಸಪೋರ್ಟ್ ನ ಗೇನ್ ಮಾಡುವಂತ ಪ್ರಯತ್ನವನ್ನ ಮಾಡ್ತಾರೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಕೊಟ್ಟಿದ್ದೆ ನಾನು ನಿಮ್ಗೆ, ಅದು ನರ್ಮದಾ ಬಚಾವ್ ಚಳುವಳಿ. ಸೊ ಏನಪ್ಪಾ ಅಂದ್ರೆ ಏನು ಹೇಗೆ ಪೀಪಲ್ಸ್ ಡಿಸ್ಪ್ಲೇಸ್ ಆಗ್ತಿದ್ದಾರೆ, ಸೊ ಆ ಡಿಸ್ಪ್ಲೇಸ್ ಆಗ್ತಿರುವಂತ ಜನರ ಬಗ್ಗೆ, ಅವರ ದುಃಖದ ಬಗ್ಗೆ, ಮತ್ತೆ ಎಷ್ಟೊಂದು ಲ್ಯಾಂಡ್ ಸಬ್ಮರ್ಜ್ ಆಗೋಗುತ್ತೆ, ಇದ್ರ ಬಗ್ಗೆ ಎಲ್ಲಾನು ಜನರಿಗೆ ಅವರು ಏನ್ ಮಾಡ್ತಾರೆ, ತಿಳುವಳಿಕೆನ ಕೊಡ್ತಾರೆ. ಅಂದ್ರೆ ಎಲ್ಲಾರ್ ಜನರಿಗೂ ಆ ವಿಷಯ ಗೊತ್ತಾಗೋ ತರ ಮಾಡ್ತಾರೆ. ಯಾಕಪ್ಪ ಅಂದ್ರೆ ಅವ್ರ ಗೋಲ್ ನ ರೀಚ್ ಆಗೋದಕ್ಕೆ, ಅವರು ಸಿಂಪತಿ ಮತ್ತೆ ಸಪೋರ್ಟ್ ನ ಗೇನ್ ಮಾಡೋದಕ್ಕೆ. ಸೊ ಅದನ್ನ ಯಾವ ತರ ಮಾಡ್ತಾರೆ, ಲೈಕ್ ಇದು ಕ್ಯಾಂಪೇನ್ಸ್ ಅಂದ್ರೆ ಇನ್ಫಾರ್ಮೇಶನ್ ಕೊಡುವಂತ ಕ್ಯಾಂಪೇನ್ಸ್ ಜೊತೆಗೆ ಸ್ಟ್ರೈಕ್ಸ್ ಮತ್ತೆ ಮೀಟಿಂಗ್ಸ್, ಈ ತರದ್ರಿಂದ ಏನ್ ಮಾಡ್ತಾರೆ, ಅವರು ಪೀಪಲ್ಸ್ ಸಪೋರ್ಟ್ ಮತ್ತೆ ಸಿಂಪತಿನ ಗೇನ್ ಮಾಡುವಂತ ಪ್ರಯತ್ನವನ್ನ ಮಾಡ್ತಾರೆ. ಮತ್ತೆ ನೆಕ್ಸ್ಟ್ ಅದು ಫರ್ದರ್ ಬಂದ್ರೆ ಸ್ಟ್ರೈಕ್ಸ್ ನ ಮತ್ತೆ ಸ್ಟ್ರೈಕ್ಸ್ ನ ಮತ್ತೆ ಡಿಸ್ರಪ್ಷನ್ಸ್ ನ ಅವರು ಆರ್ಗನೈಸ್ ಮಾಡಿ ಗೌರ್ಮೆಂಟ್ ಅಗೇನ್ಸ್ಟ್ ಆಗಿ ಅಂದ್ರೆ ಗೌರ್ಮೆಂಟ್ ಡಿಸಿಷನ್ಸ್ ಅಗೇನ್ಸ್ಟ್ ಆಗಿ ಅವ್ರು ಏನ್ ಮಾಡ್ತಾರೆ, ಹೋರಾಟವನ್ನ ನಡೆಸ್ತಾರೆ. ಅದಾದ್ಮೇಲೆ ಡೈರೆಕ್ಟ್ ಆಗಿ ಪಾರ್ಟಿಸಿಪೇಟ್ ಮಾಡಿ ಇನ್ ದಿ ಲಾಬಿ, ಡೈರೆಕ್ಟ್ ಆಗಿ ಅವ್ರು ಪಾರ್ಟಿಸಿಪೇಟ್ ಮಾಡಿ ಕೂಡ ಅವ್ರ ಪವರ್ ಬಂದು ಮತ್ತೆ ಅವರ ಆ ಪಾಲಿಟಿಕ್ಸ್ ನ ಇನ್ಫ್ಲೂಯೆನ್ಸ್ ಆಗೋ ತರ ನೋಡ್ತಾರೆ. ಅದ್ ಬಿಟ್ರೆ ಮತ್ತೆ ಯಾವ ತರ ಇನ್ಫ್ಲೂಯೆನ್ಸ್ ಇದು ಏನಾಗತ್ತಪ್ಪ ಅಂದ್ರೆ, ಇನ್ನೊಂದು ಯಾವ ಟಾಪಿಕ್ಸ್ ಮೇಲೆ ಅವರು ಇಶ್ಯೂಸ್ ನ ರೈಸ್ ಮಾಡ್ತಾರೋ ಅದು ಪೊಲಿಟಿಕಲ್ ಪಾರ್ಟೀಸ್ ಫಾರ್ಮ್ ಆಗೋದಕ್ಕೆ ದಾರಿಯನ್ನ ಮಾಡ್ಕೊಡುತ್ತೆ. ಈ ತರನು ನಾವು ಪೊಲಿಟಿಕಲಿ ಅದನ್ನ ಇನ್ಫ್ಲೂಯೆನ್ಸ್ ಮಾಡ್ತೀವಿ. ಸೊ ಪಾಯಿಂಟ್ ಅಲ್ಲಿ ಬರೆದಿರುವಂತದ್ದು ಏನಪ್ಪಾ ಅಂದ್ರೆ, ಪ್ರೆಷರ್ ಗ್ರೂಪ್ಸ್ ಅಂಡ್ ಮೂವ್ಮೆಂಟ್ಸ್ ಎಕ್ಸರ್ಟ್ಸ್ ಇನ್ಫ್ಲೂಯೆನ್ಸ್ ಆನ್ ಪಾಲಿಟಿಕ್ಸ್ ಇನ್ ದಿ ವೆರೈಟೀಸ್ ಆಫ್ ವೇಸ್. ಬೇರೆ ಬೇರೆ ದಾರಿಯಲ್ಲಿ ಅವು ಇನ್ಫ್ಲೂಯೆನ್ಸ್ ಮಾಡುತ್ತೆ. ದೇ ಟ್ರೈ ಟು ಗೇನ್ ಪೀಪಲ್ ಸಪೋರ್ಟ್ ಅಂಡ್ ಸಿಂಪತಿ ಫ್ರಮ್ ದೇರ್ ಕಾಸ್ ಬೈ ಕ್ಯಾರಿಯಿಂಗ್ ಔಟ್ ಇನ್ಫಾರ್ಮೇಶನ್ ಕ್ಯಾಂಪೇನ್ಸ್, ಆರ್ಗನೈಸಿಂಗ್ ಮೀಟಿಂಗ್ಸ್, ಫೈಲಿಂಗ್ ಪಿಟಿಷನ್ಸ್ ಎಕ್ಸೆಟ್ರಾ. ಸೊ ಕೇಸ್ ಹಾಕೋದ್ರಿಂದಾನು ಏನ್ ಮಾಡ್ತಾರೆ, ಅವರು ಇದು ಸಪೋರ್ಟ್ ನ ಗೇನ್ ಮಾಡ್ತಾರೆ. ಜೊತೆಗೆ ನಾನು ಇನ್ನೊಂದು ಎಸ್ಪೆಷಲಿ ಪಾಯಿಂಟ್ ಮೆನ್ಷನ್ ಮಾಡಿದ್ದೆ, ಯಾವುದು ಇನ್ಫ್ಲೂಯೆನ್ಸಿಂಗ್ ಮೀಡಿಯಾನು ಕೂಡ ಅವ್ರು ಇನ್ಫ್ಲೂಯೆನ್ಸ್ ಮಾಡಿ, ಮೀಡಿಯಾದಿಂದಾನು ಅಂದ್ರೆ ಮೀಡಿಯಾ ಅಟ್ರಾಕ್ಷನ್ ಕೂಡ ತಗೊಂಡು ಆ ಮೀಡಿಯಾಸು ಅವರು ಸ್ಟ್ಯಾಂಡ್ ಪಾಯಿಂಟ್ ನ ಮತ್ತೆ ಅವರು ಆ ಸಿಚುವೇಶನ್ ನ ಎಲ್ಲರಿಗೂ ತೋರಿಸುವಂತ ಕೆಲಸ ಮಾಡ್ಲಿ ಅಂತ ಅವ್ರು ಏನ್ ಮಾಡ್ತಾರೆ, ಮೀಡಿಯಾನು ಕೂಡ ಇನ್ಫ್ಲೂಯೆನ್ಸ್ ಮಾಡುತ್ತೆ. ಇದರಿಂದ ಏನಾಗುತ್ತೆ, ಪೊಲಿಟಿಕಲ್ ಇನ್ಫ್ಲೂಯೆನ್ಸ್ ಹೆಚ್ಚಾಗುತ್ತೆ. ನೆಕ್ಸ್ಟ್ ಸೆಕೆಂಡ್ ಪಾಯಿಂಟ್, ಬೈ ಆರ್ಗನೈಸಿಂಗ್ ಸ್ಟ್ರೈಕ್ಸ್ ಅಂಡ್ ಡಿಸ್ರಪ್ಷನ್ಸ್ ದೇ ಸೀಕ್ಸ್ ಟು ಮೇಕ್ ಗವರ್ಮೆಂಟ್ ಟೇಕ್ ನೋಟ್ ದೇರ್ ಡಿಮ್ಯಾಂಡ್ಸ್. ಸೊ ಇದಕ್ಕೆ ನಾನು ಬ್ಯಾಂಕರ್ಸ್ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೆ. ಲೈಕ್ ಅವ್ರದ್ದು ಡಿಮ್ಯಾಂಡ್ಸ್ ಇರುತ್ತೆ, ಗೌರ್ಮೆಂಟ್ ಕೇಳಿಸ್ಕೊಳ್ತಿರಲ್ಲ, ಅಂತ ಟೈಮಲ್ಲಿ ಏನ್ ಮಾಡ್ತಾರೆ, ಅವರು ಡಿಸ್ರಪ್ಷನ್ಸ್ ಮಾಡ್ತಾರೆ, ಅಂದ್ರೆ ಕೆಲಸವನ್ನ ನಿಲ್ಲಿಸ್ತಾರೆ. ಸೊ ಒಂದ್ 5-6 ಡೇಸ್ ಬ್ಯಾಂಕ್ ಓಪನ್ ಆಗಿಲ್ಲ ಅಂದ್ರೆ ಜನ ಇದು ಕ್ವಶನ್ ಕೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಗೌರ್ಮೆಂಟ್ಗೆ, ಬ್ಯಾಂಕ್ಸ್ ಓಪನ್ ಇಲ್ಲ ಯಾಕೆ ಅಂತ. ಆ ಟೈಮ್ ಅಲ್ಲಿ ಗೌರ್ಮೆಂಟ್ ಕಾನ್ಸಂಟ್ರೇಷನ್ ಬ್ಯಾಂಕ್ಸ್ ಮೇಲೆ ಹೋಗುತ್ತೆ. ಅವಾಗ ಅವ್ರ ಡಿಮ್ಯಾಂಡ್ಸ್ ಏನಿದೆ ಅದ್ರ ಬಗ್ಗೆ ಅವರು ಗಮನ ಹರಿಸೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಈ ತರನ ಅವರು ಪೊಲಿಟಿಕಲ್ ಇನ್ಫ್ಲೂಯೆನ್ಸ್ ಮಾಡ್ತಾರೆ. ಅದಾದ್ಮೇಲೆ ದೇ ಆಲ್ಸೋ ಇನ್ಫ್ಲೂಯೆನ್ಸ್ ಡಿಸಿಷನ್ ಮೇಕಿಂಗ್ ಬೈ ಲಾಬಿಂಗ್ ಅಂದ್ರೆ ಡೈರೆಕ್ಟ್ ಪಾರ್ಟಿಸಿಪೇಷನ್ ಮಾಡಿ ಗೌರ್ಮೆಂಟ್ ನೇ ತಮ್ಮ ಕೈಗೆ ತಗೊಂಡು ಆಮೇಲೆ ಅವ್ರಿಗೆ ಬೇಕಾಗಿರುವಂತ ಇದು ಚೇಂಜಸ್ ಏನಿತ್ತು ಅದನ್ನ ಅವರು ತರಿಸುವಂತ ಪ್ರಯತ್ನವನ್ನ ಮಾಡ್ತಾರೆ. ಅದನ್ನ ಡೈರೆಕ್ಟ್ ಪಾರ್ಟಿಸಿಪೇಷನ್ ಅಂತ ಅಂತೀವಿ. ದ ಇಶ್ಯೂಸ್ ರೈಸ್ಡ್ ಬೈ ದೆಮ್ ಆಫನ್ ಇನ್ಫ್ಲೂಯೆನ್ಸ್ ದಿ ಪಾಲಿಸೀಸ್
ಆಫ್ ಪೊಲಿಟಿಕಲ್ ಪಾರ್ಟೀಸ್. ಸೊ ಯಾವ ಇಶ್ಯೂ ನಾವು ರೈಸ್ ಮಾಡ್ತಾರೋ ಆ ಇಶ್ಯೂ ಹೊಸ ಪೊಲಿಟಿಕಲ್ ಪಾರ್ಟೀಸ್ ನ ಮತ್ತೆ ಹೊಸ ಪಾಲಿಸೀಸ್ ನ ತರುವಂತ ಏನು ಶಕ್ತಿಯನ್ನು ಕೂಡ ಹೊಂದಿರುತ್ತೆ. ಆ ತರ ಚೇಂಜಸ್ ನ ಕೂಡ ತರಿಸುವಂತ ಸಾಧ್ಯತೆ ಇದೆ. ಸೊ ಈ ತರ ನಾವು ಆಕ್ಚುಲಿ ಬೋರ್ಡ್ ಮೇಲೆ 6 ಪಾಯಿಂಟ್ಸ್ ಬರ್ದಿದ್ವಿ. ಸೊ 6 ಅಲ್ಲಿ ನೀವು ಯಾವ್ದಾದ್ರು 3-4 ಅಂದ್ರೆ ಬೇಸ್ಡ್ ಆನ್ ದಿ ವೇಟೇಜ್ ಆಫ್ ದಿ ಮಾರ್ಕ್ಸ್ ಅದನ್ನ ನೋಡ್ಕೊಂಡು ನಾವು ಅದನ್ನ ಕ್ವಶನ್ಸ್ ನ ನೋಡಬಹುದು. ಸೊ ಇನ್ ದೀಸ್ ವೇಸ್ pressure groups and movements exerts the influence on the politics. ಈ ತರ ಪಾಲಿಟಿಕ್ಸ್ ನ ಇನ್ಫ್ಲುಯೆನ್ಸ್ ಮಾಡುತ್ತೆ. ನೆಕ್ಸ್ಟ್ ನೋಡೋಣ ಸೆಕೆಂಡ್ ಕ್ವಶನ್. ಸೆಕೆಂಡ್ ಕ್ವಶನ್, ಡಿಸ್ಕ್ರೈಬ್ ದಿ ಫಾರ್ಮ್ಸ್ ಆಫ್ ರಿಲೇಶನ್ಶಿಪ್ ಬಿಟ್ವೀನ್ ಪ್ರೆಷರ್ ಗ್ರೂಪ್ಸ್ ಅಂಡ್ ಪೊಲಿಟಿಕಲ್ ಪಾರ್ಟೀಸ್. ಸೊ ಪೊಲಿಟಿಕಲ್ ಪಾರ್ಟೀಸ್ ಮತ್ತೆ ಪ್ರೆಷರ್ ಗ್ರೂಪ್ಸ್ ಮಧ್ಯೆ ಯಾವ ತರ ಒಂದು ರಿಲೇಶನ್ಶಿಪ್ ಇದೆ ಅನ್ನೋದನ್ನ ನಾವು ಇಲ್ಲಿ ಎಕ್ಸ್ಪ್ಲೈನ್ ಮಾಡಬೇಕು. ಫಸ್ಟ್ ಏನಪ್ಪಾ ಅಂದ್ರೆ ಪ್ರೆಷರ್ ಗ್ರೂಪ್ಸ್, ಇದು ಸ್ಟಾರ್ಟಿಂಗ್ ಅಲ್ಲಿ ನಿಮ್ಗೆ ಹೇಳಿದ್ದೆ. ಸೊ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಬಂದು ಎಬಿವಿಪಿ ಎಕ್ಸಾಂಪಲ್ ಕೊಟ್ಟು ಹೇಳಿದ್ದೆ. ಯಾಕಂದ್ರೆ ನಾವು ಎಬಿವಿಪಿ ನ ಸ್ಟೂಡೆಂಟ್ ವಿಂಗ್ ಆಫ್ ದಿ ಬಿಜೆಪಿ ಅಂತ ಕರಿತೀವಿ. ಯಾಕಂದ್ರೆ ಆ ಎಬಿವಿಪಿ ಅನ್ನೋ ಒಂದು ಪ್ರೆಷರ್ ಗ್ರೂಪ್ ಏನಿದೆ ಅದು ಸ್ಟೂಡೆಂಟ್ಸ್ ನ ರೆಪ್ರೆಸೆಂಟ್ ಮಾಡುವಂತ ಗ್ರೂಪ್. ಅಂದ್ರೆ ಇಟ್ ಇಸ್ ಅ ಸ್ಟೂಡೆಂಟ್ಸ್ ಇಂಟ್ರೆಸ್ಟ್ ಗ್ರೂಪ್. ಬಟ್ ಆ ಇಂಟ್ರೆಸ್ಟ್ ಗ್ರೂಪ್ಸ್ ಗೆ ಡೈರೆಕ್ಟ್ಲಿ ಏನು ಪೊಲಿಟಿಕಲ್ ಪಾರ್ಟಿ ಯಾವುದು ಬಿಜೆಪಿ ಡೈರೆಕ್ಟ್ಲಿ ಸಪೋರ್ಟ್ ಮಾಡ್ತಿರುತ್ತೆ. ಸೊ ಅಂತ ಟೈಮಲ್ಲಿ ಏನಿದೆ, ಸೊ ಸಪೋರ್ಟ್ ಮಾಡ್ತಿದೆ, ಜೊತೆಗೆ ಇವರು ಇದು ಪ್ರೆಷರ್ ಗ್ರೂಪ್ಸ್ ಆಗಿದ್ದಾರೆ. ಸೊ ಎಲ್ಲೋ ಒಂದ್ ಕಡೆ ಪಾಲಿಸೀಸು ಏನಾಗ್ತಿದೆ, ಇನ್ಫ್ಲೂಯೆನ್ಸ್ ಆಗ್ತಿದೆ, ಪೊಲಿಟಿಕಲ್ ಇನ್ಫ್ಲೂಯೆನ್ಸ್ ಆಗ್ತಿದೆ, ಪಾಲಿಟಿಕ್ಸ್ ನಡೀತಿದೆ ಅವ್ರವ್ರ ಮಧ್ಯೆ. ಸೊ ಈ ತರ ರಿಲೇಷನ್ಸ್ ಕೂಡ ನಾವು ನೋಡಿದೀವಿ. ಸೊ ಅದೇ ತರದನ್ನ ನಾವ್ ಇಲ್ಲಿ ಎಕ್ಸ್ಪ್ಲೈನ್ ಮಾಡಬೇಕು. ಫಸ್ಟ್ ಪಾಯಿಂಟ್ ಬಂದು ಪ್ರೆಷರ್ ಗ್ರೂಪ್ಸ್ ಆರ್ ಆಫನ್ ಫಾರ್ಮ್ಡ್ ಅಂಡ್ ಲೆಡ್ ಬೈ ಪೊಲಿಟಿಷಿಯನ್ಸ್ ಅಂಡ್ ಪೊಲಿಟಿಕಲ್ ಪಾರ್ಟೀಸ್. ಸೊ ಏನಪ್ಪಾ ಅಂದ್ರೆ ಈ ಪ್ರೆಷರ್ ಗ್ರೂಪ್ಸ್ ಕೆಲವೊಂದ್ಸತಿ ಏನಾಗುತ್ತೆ, ಪೊಲಿಟಿಕಲ್ ಪಾರ್ಟೀಸೇ ಪ್ರೆಷರ್ ಗ್ರೂಪ್ಸ್ ನ ಏನ್ ಮಾಡಿರ್ತವೆ, ಫಾರ್ಮ್ ಮಾಡಿರ್ತವೆ. ಅಂದ್ರೆ ಅವ್ರಿಗೆ ಇದು ಹೇಳಿ ಮಾಡಿಸಿರ್ತಾರೆ. ಕೆಲವೊಂದು ಪೊಲಿಟಿಕಲ್ ಪಾರ್ಟೀಸು ಏನ್ ಮಾಡಿರ್ತಾರೆ, ಇದು ಪ್ರೆಷರ್ ಗ್ರೂಪ್ಸ್ ನ ಕ್ರಿಯೇಟ್ ಮಾಡಿರ್ತಾರೆ, ಅದು ಡೈರೆಕ್ಟ್ ಆಗಿ. ಇನ್ನು ಇಂಡೈರೆಕ್ಟ್ ಆಗಂದ್ರೆ ಆಲ್ರೆಡಿ ಫಾರ್ಮ್ ಆಗಿರುವಂತ ಪ್ರೆಷರ್ ಗ್ರೂಪ್ಸ್ ಗೆ ಡೈರೆಕ್ಟ್ ಸಪೋರ್ಟ್ಸ್ ನ ಕೂಡ ಕೊಡ್ತಿರುವಂತದ್ದು. ಸೊ ಮತ್ತೆ ಮೋಸ್ಟ್ ಟ್ರೇಡ್ ಯೂನಿಯನ್ಸ್, ಸ್ಟೂಡೆಂಟ್ ಆರ್ಗನೈಸೇಷನ್ ಇನ್ ಇಂಡಿಯಾ ಆರ್ ಆಫನ್ ಎಸ್ಟಾಬ್ಲಿಷ್ಡ್ ಆರ್ ಅಫಿಲಿಯೇಟೆಡ್ ಟು ದ ಒನ್ ಆರ್ ಅದರ್ ಮೇಜರ್ ಪೊಲಿಟಿಕಲ್ ಪಾರ್ಟಿ. ಸೊ ಇಂಡಿಯಾದಲ್ಲಿ ಎಷ್ಟೊಂದು ಪ್ರೆಷರ್ ಗ್ರೂಪ್ಸ್ ಇದೆ. ಸೊ ಅದರಲ್ಲೂ ಮೇಜರ್ ಟ್ರೇಡ್ ಯೂನಿಯನ್ಸ್ ಮತ್ತೆ ಸ್ಟೂಡೆಂಟ್ಸ್, ಎಸ್ಪೆಷಲಿ ಸ್ಟೂಡೆಂಟ್ಸ್ ಯೂನಿಯನ್ಸ್ ಎಲ್ಲಾನು ಆಲ್ಮೋಸ್ಟ್ ಒಂದಲ್ಲ ಒಂದು ಪೊಲಿಟಿಕಲ್ ಪಾರ್ಟಿಗೆ ಸಂಬಂಧಪಟ್ಟಿರೋದೇ ಆಗಿರುತ್ತೆ. ಯಾಕಪ್ಪ ಅಂದ್ರೆ ಸ್ಟೂಡೆಂಟ್ಸ್ ಅಂದ್ರೆ ಆಲ್ಮೋಸ್ಟ್ ಕಾಲೇಜ್ ಸ್ಟೂಡೆಂಟ್ಸ್ ಎಲ್ಲರೂ ಇರ್ತಾರೆ, 18+ ಆಗಿರ್ತಾರೆ, ಎಲ್ಲಾರ ವೋಟ್ಸ್ ಇಂಪಾರ್ಟೆಂಟ್ ಇರುತ್ತೆ. ಸೊ ಅವ್ರು ಯಾವ ಪೊಲಿಟಿಕಲ್ ಪಾರ್ಟಿ ಯಾವ ಒಂದು ಪ್ರೆಷರ್ ಗ್ರೂಪ್ ನ ಸಪೋರ್ಟ್ ಮಾಡ್ತಿರುತ್ತೋ, ಸೊ ಲೈಕ್ ಅವರು ಒಂದು ವೋಟ್ ಬ್ಯಾಂಕ್ ನ ಗ್ಯಾದರ್ ಮಾಡಿರೋ ತರನ ಆಗುತ್ತೆ. ಸೊ ಇಂಡಿಯಾದಲ್ಲಿ ಮೋಸ್ಟ್ ಟ್ರೇಡ್ ಯೂನಿಯನ್ಸ್ ಮತ್ತೆ ಈ ಸ್ಟೂಡೆಂಟ್ ಆರ್ಗನೈಸೇಷನ್ಸ್ ಏನಿದೆ ಇವೆಲ್ಲಾನು ಒಂದಲ್ಲ ಒಂದು ಪೊಲಿಟಿಕಲ್ ಪಾರ್ಟಿಗೆ ಸಂಬಂಧಪಟ್ಟಿರೋ ತರಾನೇ ಇರುತ್ತೆ. ಸೊ ಅದನ್ನ ನಾವು ಇಲ್ಲಿ ಹೇಳ್ತಿದ್ವಿ. ಸೆಕೆಂಡ್ ಏನಪ್ಪಾ ಅಂದ್ರೆ ಪೊಲಿಟಿಕಲ್ ಪಾರ್ಟೀಸ್ ಆರ್ ಸಮಟೈಮ್ಸ್ ಗ್ರೋ ಔಟ್ ಆಫ್ ಮೂವ್ಮೆಂಟ್ಸ್. ಪಾರ್ಟೀಸ್ ಲೈಕ್ ಡಿಎಂಕೆ, ಎಐಡಿಎಂಕೆ ವರ್ ಫಾರ್ಮ್ಡ್ ದಿಸ್. ಸೊ ನಾವು ಆಮ್ ಆದ್ಮಿ ಪಾರ್ಟಿ ಎಎಪಿ ನ ನಾವು ಬೇಕಾದ್ರೆ ಎಕ್ಸಾಂಪಲ್ ಆಗಿ ಕೊಡ್ಬೋದು. ಸೊ ಇಲ್ಲಿ ಏನ್ ಹೇಳ್ತಿದ್ವಿ, ಪೊಲಿಟಿಕಲ್ ಪಾರ್ಟೀಸ್ ಅನ್ನೋದು ಕೆಲವೊಂದು ಈ ಪ್ರೆಷರ್ ಗ್ರೂಪ್ಸ್ ಇಂದಾನೆ ಫಾರ್ಮ್ ಆಗುತ್ತೆ. ಸೊ ಇಷ್ಟೊತ್ತು ಪ್ರೆಷರ್ ಗ್ರೂಪ್ ನ ಫಸ್ಟ್ ಪಾಯಿಂಟ್ ಅಲ್ಲಿ ಪ್ರೆಷರ್ ಗ್ರೂಪ್ ನ ಪೊಲಿಟಿಕಲ್ ಪಾರ್ಟೀಸ್ ಫಾರ್ಮ್ ಆಗುತ್ತೆ ಅಂತ ನೋಡಿದ್ವಿ. ಬಟ್ ಕೆಲವೊಂದ್ಸತಿ ಈ ಮೂವ್ಮೆಂಟ್ಸ್ ಇಂದ ಮತ್ತೆ ಈ ಪ್ರೆಷರ್ ಗ್ರೂಪ್ಸ್ ಇಂದಾನೆ ಕೆಲವೊಂದು ಪೊಲಿಟಿಕಲ್ ಪಾರ್ಟೀಸ್ ಏನ್ ಮಾಡ್ತವೆ, ಹೊರಗಡೆಗೆ ಬರ್ತವೆ, ತಮ್ಮದೇ ಆದ ಗೌರ್ಮೆಂಟ್ ನ ಎಸ್ಟಾಬ್ಲಿಷ್ ಮಾಡುವಂತ ಪ್ರಯತ್ನವನ್ನ ಮಾಡುತ್ತೆ. ಸೊ ಈ ತರ ಪೊಲಿಟಿಕಲ್ ಪಾರ್ಟೀಸ್ ಮತ್ತೆ ಪ್ರೆಷರ್ ಗ್ರೂಪ್ ಮತ್ತೆ ಮೂವ್ಮೆಂಟ್ಸ್ ಬಗ್ಗೆ ರಿಲೇಷನ್ಸ್ ಇರುತ್ತೆ. ನೆಕ್ಸ್ಟ್ ಥರ್ಡ್ ಪಾಯಿಂಟ್ ಬಂದು many times the issue raised by the pressure or movement groups are taken up by the political parties leading to a change in the policies of the parties. ಅಂದ್ರೆ ಇವಾಗ ಇದಕ್ಕೆ ಎಕ್ಸಾಂಪಲ್ ಬಂದು ಒಂದು ಎಕ್ಸಿಸ್ಟಿಂಗ್ ಗೌರ್ಮೆಂಟ್ ಏನೋ ಇದೆ. ಸೊ ಎಕ್ಸಿಸ್ಟಿಂಗ್ ಗೌರ್ಮೆಂಟ್ ಅಗೇನ್ಸ್ಟ್ ಆಗಿ ಯಾವ್ದಾದ್ರು ಒಂದು ಇಶ್ಯೂನ ರೈಸ್ ಮಾಡಿದ್ರೆ ಅವಾಗ ಆಬ್ವಿಯಸ್ಲಿ ಏನು ಅಪೋಸಿಷನ್ ಪಾರ್ಟೀಸ್ ಏನಿರುತ್ತೆ ಅವ್ರಿಗೆ ಇದು ಈ ಪ್ರೆಷರ್ ಗ್ರೂಪ್ಸ್ ಏನ್ ಮಾಡ್ತವೆ, ಸಪೋರ್ಟ್ ಮಾಡುತ್ತೆ. ಸಪೋರ್ಟ್ ಮಾಡ್ಬಿಟ್ಟು ಆ ಪಾಲಿಸೀಸ್ ನ ಮತ್ತೆ ಆ ಪಾರ್ಟೀಸ್ ಡಿಸಿಷನ್ಸ್ ನ ಚೇಂಜ್ ಮಾಡುವಂತ ಕೆಲಸವನ್ನ ಮಾಡಿಸ್ತಾರೆ. ಸೊ ಇಲ್ಲಿ ಏನಾಗ್ತಿದೆ, ಇಂಡೈರೆಕ್ಟ್ ಆಗಿನೂ ಪ್ರೆಷರ್ ಗ್ರೂಪ್ಸ್ ಮತ್ತೆ ಮೂವ್ಮೆಂಟ್ ಗ್ರೂಪ್ಸ್ ಮತ್ತೆ ಇದು ಪೊಲಿಟಿಕಲ್ ಪಾರ್ಟೀಸ್ ಮಧ್ಯೆ ರಿಲೇಷನ್ಸ್ ಕ್ರಿಯೇಟ್ ಆಗ್ತಿದೆ. ಸೊ ಎಕ್ಸಿಸ್ಟಿಂಗ್ ಗೌರ್ಮೆಂಟ್ ಅಗೇನ್ಸ್ಟ್ ಏನಾದ್ರು ಇಶ್ಯೂಸ್ ರೈಸ್ ಆಗ್ತಿದ್ರೆ ಸೊ ಅಪೋಸಿಷನ್ ಪಾರ್ಟೀಸ್ ಏನ್ ಮಾಡ್ತವೆ, ಸಪೋರ್ಟ್ ಮಾಡ್ತವೆ. ಈ ತರ ನಾವು ವೇರಿಯಸ್ ಫಾರ್ಮ್ಸ್ ಅಲ್ಲಿ ರಿಲೇಶನ್ಶಿಪ್ ನ ಡಿಸ್ಕ್ರೈಬ್ ಮಾಡಬಹುದು. ದಿಸ್ ಇಸ್ ಅಬೌಟ್ ಸೆಕೆಂಡ್ ಕ್ವಶನ್. ನೆಕ್ಸ್ಟ್ ನೋಡೋಣ ಥರ್ಡ್ ಕ್ವಶನ್. ಥರ್ಡ್ ಕ್ವಶನ್ ಏನಪ್ಪಾ ಅಂದ್ರೆ ಎಕ್ಸ್ಪ್ಲೈನ್ ಹೌ ದ ಆಕ್ಟಿವಿಟೀಸ್ ಆಫ್ ಪ್ರೆಷರ್ ಗ್ರೂಪ್ಸ್ ಆರ್ ಯೂಸ್ಫುಲ್ ಇನ್ ದಿ ಫಂಕ್ಷನಿಂಗ್ ಆಫ್ ಎ ಡೆಮೊಕ್ರೆಟಿಕ್ ಕಂಟ್ರಿ. ಸೊ ಯಾವ ತರ ಇದು ಪ್ರೆಷರ್ ಗ್ರೂಪ್ಸ್ ಆಕ್ಟಿವಿಟೀಸ್ ಇದು
ಡೆಮೋಕ್ರಸಿ ಚೆನ್ನಾಗಿ ಫಂಕ್ಷನ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ಅನ್ನೋದನ್ನ ನಾವು ಎಕ್ಸ್ಪ್ಲೇನ್ ಮಾಡಬೇಕು. ಇದಕ್ಕೆ ನಾವು ಯಾವ ಪಾಯಿಂಟ್ಸ್ ಎಲ್ಲ ಹಾಕ್ಬೋದು ಅಂದ್ರೆ, ಲಾಸ್ಟ್ ಟಾಪಿಕ್ ಈಸ್ ದೇರ್ ಇನ್ಫ್ಲೂಯೆನ್ಸ್ ಈಸ್ ಹೆಲ್ತಿ ಅನ್ನೋ ಟಾಪಿಕ್ ನಾವು ಡಿಸ್ಕಸ್ ಮಾಡಿದ್ವಿ ಲಾಸ್ಟ್ ಕ್ಲಾಸ್ ಅಲ್ಲೇ. ಸೊ ಆ ಟಾಪಿಕ್ ಅಲ್ಲಿರುವಂತ ಪಾಸಿಟಿವ್ ಪಾಯಿಂಟ್ಸ್ ಎಲ್ಲಾನು ಬೇಕಾದ್ರೆ ನಾವಿಲ್ಲಿ ಮೆನ್ಷನ್ ಮಾಡಬಹುದು. ಸೊ ಪಾಸಿಟಿವ್ ಪಾಯಿಂಟ್ಸ್ ಏನು, ನಾವು ರೂಲರ್ಸ್ ಮೇಲೆ ಪ್ರೆಷರ್ ಹಾಕಿರ್ತೀವಿ, ಆ ಪ್ರೆಷರ್ ಇಂದ ಅವರು ಸರಿಯಾಗಿ ಅಂದ್ರೆ ಒಂದು ಚೆಕ್ ಅನ್ನೋದು ಅವ್ರ ಮೇಲೆ ಎಸ್ಟಾಬ್ಲಿಷ್ ಆಗಿರುತ್ತೆ, ಯಾರೋ ಅವ್ರನ್ನ ಸೂಪರ್ವೈಸ್ ಮಾಡ್ತಿರೋ ತರ ಫೀಲ್ ಅಲ್ಲಿ ಇರ್ತಾರೆ. ಅದರಿಂದ ಏನಾಗುತ್ತೆ, ಅವರು ಚೆನ್ನಾಗಿ ಕೆಲಸ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ. ಅದು ಬಿಟ್ರೆ ಅವ್ರ ಮೇಲೆ ಮನಿ ಪವರ್ ಇಂದ ಏನಾದ್ರು ಇನ್ಫ್ಲೂಯೆನ್ಸಸ್ ಆಗ್ತಿದ್ರೆ ಅದರ್ ಸೆಕ್ಷನಲ್ ಗ್ರೂಪ್ಸ್ ಇನ್ಫ್ಲೂಯೆನ್ಸಸ್ ಕೂಡ ಆಗಿ ಅವಾಗ ಏನಾಗುತ್ತೆ, ಒಂದು ರ್ಯಾಂಡಮ್ ಬ್ಯಾಲೆನ್ಸ್ ಆಫ್ ಪವರ್ ಅಲ್ಲಿ ಮೇಂಟೈನ್ ಆಗುತ್ತೆ. ಸೊ ಈ ತರ ಅದಾದ್ಮೇಲೆ ಇನ್ನು ಏನಿರುತ್ತೆ, ಸೋಷಿಯಲ್ ಈಕ್ವಾಲಿಟಿ. ಯಾಕಂದ್ರೆ ಒಂದೇ ಸಿಂಗಲ್ ಸೆಕ್ಷನಲ್ ಗ್ರೂಪ್ ಎಕ್ಸೆಕ್ಟ್ ಮಾಡದೆ ಎಲ್ಲಾ ಗ್ರೂಪ್ಸ್ಗೂ ನಾವು ಅಥಾರಿಟಿನ ಕೊಟ್ರೆ ಅವಾಗ ಏನಾಗುತ್ತೆ, ಈಕ್ವಾಲಿಟಿ ಇರುತ್ತೆ. ಇದು ಡಿಸಿಷನ್ಸ್ ಒಂದೇ ಇದು ಬಿಹಾಫ್ ಅಲ್ಲಿ ಅಥವಾ ಒಬ್ಬರದೇ ಫೇವರ್ ಅಲ್ಲಿ ತಗೊಳ್ಳೋಂತ ಚಾನ್ಸಸ್ ಕಡಿಮೆ ಆಗುತ್ತೆ. ಸೊ ಈ ತರ ಪಾಯಿಂಟ್ಸ್ ನಾವು ಬರಿಬಹುದು. ಸೊ ಪ್ರೆಷರ್ ಗ್ರೂಪ್ಸ್ ಆರ್ ಇಂಪಾರ್ಟೆಂಟ್ ಇನ್ ದಿ ಫಂಕ್ಷನಿಂಗ್ ಆಫ್ ದಿ ಡೆಮೋಕ್ರೆಟಿಕ್ ಗವರ್ಮೆಂಟ್ ಆಸ್ ದೇ ಪ್ರೊವೈಡ್ an opportunity for marginalized people to voice their opinions. ಸೊ ಯಾವ ತರ ಡೆಮೋಕ್ರೆಟಿಕ್ ಕಂಟ್ರಿಯಲ್ಲಿ ಅದು ಒಂದು ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ ಅಂದ್ರೆ, ಫಸ್ಟ್ ಎಲ್ಲಾ ಕಾಮನ್ ಸಿಟಿಸನ್ಸ್ಗೂ ವಾಯ್ಸ್ ರೈಸ್ ಮಾಡೋ ಅಂತ ಆಪರ್ಚುನಿಟಿನ ಕೊಡ್ತೀವಿ. ಯಾವ್ದ್ರಿಂದ, ಪ್ರೆಷರ್ ಗ್ರೂಪ್ಸ್ ಮತ್ತೆ ಮೂವ್ಮೆಂಟ್ಸ್ ಇಂದ. ಯಾಕಂದ್ರೆ ಮೂವ್ಮೆಂಟ್ಸ್ ಮತ್ತೆ ಪ್ರೆಷರ್ ಗ್ರೂಪ್ಸ್ ಯಾರನ್ನ ರೆಪ್ರೆಸೆಂಟ್ ಮಾಡ್ತಿರುತ್ತೆ, ಎಕ್ಸಿಸ್ಟಿಂಗ್ ಪಾಪ್ಯುಲೇಷನ್ ನಥಿಂಗ್ ಬಟ್ ಯಾರು, ಸಿಟಿಸನ್ಸ್. ಸೊ ಸಿಟಿಸನ್ಸ್ ಅಂದ್ರೆ ಏನು, ಅವ್ರಿಗಿರುವಂತ ಪ್ರಾಬ್ಲಮ್ಸ್ ಅವ್ರು ರೈಸ್ ಮಾಡ್ತಿದ್ದಾರೆ. ದಟ್ ಈಸ್ ಕಾರ್ಡ್ ಅ ಡೆಮೋಕ್ರೆಟಿಕ್ ಕಂಟ್ರಿ. ಡೆಮೋಕ್ರೆಟಿಕ್ ಕಂಟ್ರಿಯಲ್ಲಿ ಎಲ್ಲರಿಗೂ ವಾಯ್ಸ್ ರೈಸ್ ಮಾಡೋ ಅಂತ, ಅಂದ್ರೆ ಇಶ್ಯೂಸ್ ಅಗೇನ್ಸ್ಟ್ ಆಗಿ ವಾಯ್ಸ್ ರೈಸ್ ಮಾಡುವಂತ ಅಧಿಕಾರವನ್ನ ಕೊಟ್ಟಿರ್ತೀವಿ. ಸೊ ಅದು ಡೆಮೋಕ್ರಟಿ ಒಂದು ಫಂಕ್ಷನ್ ನ ತೋರಿಸುತ್ತೆ ನಮಗೆ. ಇನ್ ಸಮ್ ಕೇಸಸ್ ದ ಗವರ್ಮೆಂಟ್ ಒಪಿನಿಯನ್ ಮೈಟ್ ಬಿ ಬ್ಯಾಲೆನ್ಸ್ಡ್ ಬೈ ದಿ ಸ್ಮಾಲ್ ಗ್ರೂಪ್ಸ್ ಆಫ್ rich and powerful people. It is here that pressure groups step in and force the government to make policies which will benefit certain other section of the section as well. ಸೊ ಸೆಕೆಂಡ್ ಪಾಯಿಂಟ್ ಏನಪ್ಪಾ ಅಂದ್ರೆ, ಸಮ್ಟೈಮ್ಸ್ ಗೌರ್ಮೆಂಟ್ ಏನಾಗುತ್ತೆ, ಈ ಸ್ಮಾಲ್ ಗ್ರೂಪ್ ಇರುತ್ತೆ ಪ್ರೆಷರ್ ಗ್ರೂಪ್ಸ್, ಬಟ್ ಅವ್ರ ಹತ್ರ ಏನಿರುತ್ತೆ, ಮನಿ ಪವರ್ ಹೆಚ್ಚಿರುತ್ತೆ, ರಿಚ್ ಅಂಡ್ ಪವರ್ಫುಲ್ ಆಗಿರ್ತಾರೆ. ಸೊ ಇಂಥ ಪ್ರೆಷರ್ ಗ್ರೂಪ್ಸ್ ಅಂಡರ್ ಅಲ್ಲಿ ಬಂದು ತಪ್ಪು ಡಿಸಿಷನ್ಸ್ ತಗೊಳ್ಳೋಂತ ಚಾನ್ಸಸ್ ಹೆಚ್ಚಿರುತ್ತೆ ಗೌರ್ಮೆಂಟ್ಗೆ. ಯಾಕಂದ್ರೆ ಕೆಲವೊಂದ್ಸತಿ ದುಡ್ಡಿನ ಬಗ್ಗೆ ಮುಂದೆ ಗೌರ್ಮೆಂಟ್ ತಲೆನ ತಗ್ಗಿಸ್ಬಿಡುತ್ತೆ. ಅಂತ ಟೈಮಲ್ಲಿ ಈ ಅದರ್ ಸೆಕ್ಷನಲ್ ಅಥವಾ ಪಬ್ಲಿಕ್ ಪ್ರೆಷರ್ ಗ್ರೂಪ್ಸ್ ಏನಿದೆ, ಇವು ಕೂಡ ಗೌರ್ಮೆಂಟ್ ಮೇಲೆ ಪ್ರೆಷರ್ ನ ಹಾಕಿದಾಗ ಅವಾಗ ಏನಾಗುತ್ತೆ, ಬ್ಯಾಲೆನ್ಸ್ ಆಫ್ ಪವರ್ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಮನಿ ಪವರ್ ಇರುವಂತ ರಿಚ್ ಮತ್ತೆ ಪವರ್ಫುಲ್ ಪೀಪಲ್ಸ್ ನ ಕೌಂಟರ್ ಮಾಡೋಂತದಕ್ಕೆ ಸಹಾಯ ಆಗುತ್ತೆ. ಸೊ ದಟ್ ಇದು ಯಾವುದೇ ಒಂದು ಪಾಲಿಸೀಸ್ ನ ಗೌರ್ಮೆಂಟ್ ತಗೊಳ್ಳುವಾಗ ಯಾರ ಬಿಹಾಫ್ ಅಲ್ಲಿ ಅಂದ್ರೆ ಒಬ್ಬರದೇ ಬೆನಿಫಿಟ್ಸ್ ಅಲ್ಲದೆ ಎಲ್ಲಾರ ಬೆನಿಫಿಟ್ಸ್ ಬಗ್ಗೆನು, ಅಂದ್ರೆ ಕಾಮನ್ ಸಿಟಿಸನ್ಸ್ ಬಗ್ಗೆನು ಥಿಂಕ್ ಮಾಡುವಂತ ಕೆಲಸವನ್ನ ಗೌರ್ಮೆಂಟ್ ಮಾಡೋ ತರ ನಾವು ಮಾಡಬಹುದು ಬೈ ದೀಸ್ ಪ್ರೆಷರ್ ಗ್ರೂಪ್ಸ್ ಇನ್ಫ್ಲೂಯೆನ್ಸಸ್. ಸೊ ಈ ತರ ಡಿಫ್ರೆಂಟ್ ಆಗಿ ನಾವು ಆನ್ಸರ್ಸ್ ನ ಬರಿಬಹುದು. ದಿಸ್ ಇಸ್ ಅಬೌಟ್ ಥರ್ಡ್ ಕ್ವಶನ್. ನೆಕ್ಸ್ಟ್ ನೋಡೋಣ ಫೋರ್ತ್ ಕ್ವಶನ್. ವಾಟ್ ಈಸ್ ಎ ಪ್ರೆಷರ್ ಗ್ರೂಪ್? ಗಿವ್ ಅ ಫ್ಯೂ ಎಕ್ಸಾಂಪಲ್. ಸೊ ಪ್ರೆಷರ್ ಗ್ರೂಪ್ ಅಂದ್ರೆ ಏನು, ಎಕ್ಸಾಂಪಲ್ ಕೊಡಬೇಕು. ನಮಗೆ ಅದರಲ್ಲೇ ಗೊತ್ತಾಗುತ್ತೆ. ಪ್ರೆಷರ್ ಗ್ರೂಪ್ ಅಂದ್ರೆ ಯಾವುದು ಗೌರ್ಮೆಂಟ್ ನ ಇನ್ಫ್ಲೂಯೆನ್ಸ್ ಮಾಡ್ತಿದ್ಯೋ, ಗೌರ್ಮೆಂಟ್ ಮೇಲೆ ಪ್ರೆಷರ್ ಹಾಕ್ತಿದ್ಯೋ ತನ್ನ ಡಿಸಿಷನ್ಸ್ ನ ಒಂದ್ಸತಿ ರೀಚೆಕ್ ಮಾಡ್ಕೊಳ್ಳೋದಿಕ್ಕೆ, ಅಥವಾ ಅದು ಗೌರ್ಮೆಂಟ್ ಸರಿಯಾಗಿ ವರ್ಕ್ ಮಾಡೋದಕ್ಕೆ ಯಾರು ಪ್ರೆಸೆಂಟ್ ಎಕ್ಸೆಕ್ಟ್ ಮಾಡಿಟ್ಟಿರ್ತಾರೋ ಅದನ್ನ ನಾವು ಪ್ರೆಷರ್ ಗ್ರೂಪ್ ಅಂತ ಕರಿತೀವಿ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಬಂದು ನಾವು ಇದರಲ್ಲಿ ಬೊಲಿವಿಯಾದು ವಾಟರ್ವಾರ್ ನೋಡಿದಾಗ ಅಲ್ಲಿ ಫೆಡ್ಕೋರ್ ಅನ್ನೋ ಒಂದು ಆರ್ಗನೈಸೇಷನ್ಸ್ ನ ಮೆನ್ಷನ್ ಮಾಡಿದ್ವಿ. ಅದ್ರ ಪ್ರೆಷರ್ ಇಂದಾನೆ ಗೌರ್ಮೆಂಟ್ ಅಲ್ಲಿ ಆ ಡಿಸಿಷನ್ಸ್ ನ ಒಪ್ಕೊಳಕ್ ಆಗಿದ್ದು. ಆ ತರ ನಾವು ಇನ್ನು ನಮ್ಮ ಇಂಡಿಯನ್ ರಿಲೇಟೆಡ್ ಯಾವ್ದಾದ್ರು ಆರ್ಗನೈಸೇಷನ್ಸ್ ನೇಮ್ಸ್ ನ ಮೆನ್ಷನ್ ಮಾಡಬಹುದು. ಬಟ್ ಆಲ್ಮೋಸ್ಟ್ ಏನ್ ಮಾಡಿ ಗೊತ್ತಾ, ಟೆಕ್ಸ್ಟ್ ಬುಕ್ ಅಲ್ಲಿ ಯಾವ ಎಕ್ಸಾಂಪಲ್ಸ್ ಕೊಟ್ಟಿದಾರೋ ಅದನ್ನೇ ಕ್ಲಾಸಿಕಲ್ ಎಕ್ಸಾಂಪಲ್ಸ್ ನ ಯೂಸ್ ಮಾಡ್ಕೊಳ್ಳುವಂಥದ್ದು ತುಂಬಾ ಒಳ್ಳೇದು. ಸೊ ವಾಟ್ ಈಸ್ ದ ಪ್ರೆಷರ್ ಗ್ರೂಪ್ ಅಂಡ್ ಗಿವ್ ಎ ಫ್ಯೂ ಎಕ್ಸಾಂಪಲ್. ಅ ಪ್ರೆಷರ್ ಗ್ರೂಪ್ ಈಸ್ ಎ ಆರ್ಗನೈಸೇಷನ್. ಸೊ ಈ ಪ್ರೆಷರ್ ಗ್ರೂಪ್ ಅನ್ನೋದು ಒಂದು ಆರ್ಗನೈಸೇಷನ್ ಅನ್ನೋದು ನಾವು ಮೆನ್ಷನ್ ಮಾಡಲೇಬೇಕು. ಇಟ್ ಈಸ್ ಅನ್ ಆರ್ಗನೈಸೇಷನ್ ವಿಚ್ ಅಟೆಂಪ್ಟ್ಸ್ ಟು ಇನ್ಫ್ಲೂಯೆನ್ಸ್ ದಿ ಗವರ್ಮೆಂಟ್ ಪಾಲಿಸೀಸ್ ಥ್ರೂ ಪ್ರೊಟೆಸ್ಟ್ ಅಂಡ್ ಡೆಮಾನ್ಸ್ಟ್ರೇಷನ್ಸ್. Pressure groups are formed when people with similar opinions get together similar objectives. So pressure groups ಅನ್ನೋದು ಒಂದು ಆರ್ಗನೈಸೇಷನ್. ಇದನ್ನ ನಾವು ಮೆನ್ಷನ್ ಮಾಡಬೇಕು. ಆರ್ಗನೈಸೇಷನ್ ವರ್ಡ್ ತುಂಬಾ ಇಂಪಾರ್ಟೆಂಟ್. ಎ ಪ್ರೆಷರ್ ಗ್ರೂಪ್ ಇಸ್ ಅನ್ ಆರ್ಗನೈಸೇಷನ್. ಏನ್ ಮಾಡುತ್ತೆ, ಅದು ಗವರ್ಮೆಂಟ್ ಪಾಲಿಸೀಸ್ ನ ವಿಚ್ ಅಟೆಂಪ್ಟ್ಸ್ ಟು ಇನ್ಫ್ಲೂಯೆನ್ಸ್ ದ ಗವರ್ಮೆಂಟ್ ಪಾಲಿಸೀಸ್ ನ ಇನ್ಫ್ಲೂಯೆನ್ಸ್ ಮಾಡುತ್ತೆ, ಜೊತೆಗೆ ಡೆಮಾನ್ಸ್ಟ್ರೇಷನ್ ಮಾಡುತ್ತೆ. ಅಂದ್ರೆ ಅದನ್ನ
ತಡೆಯುವಂತ ಕೆಲಸವನ್ನು ಕೂಡ ಮಾಡುತ್ತೆ. ಸೊ ಪ್ರೆಷರ್ ಗ್ರೂಪ್ಸ್ ಹೇಗ್ ಫಾರ್ಮ್ ಆಗುತ್ತಪ್ಪ ಅಂದ್ರೆ ವೆನ್ ಸಿಮಿಲರ್ ಪೀಪಲ್ಸ್ ಒಪಿನಿಯನ್ಸ್ ಮತ್ತೆ ಅವ್ರ ಸಿಮಿಲರ್ ಆಬ್ಜೆಕ್ಟಿವ್ಸ್ ಇದ್ದಾಗ ಎಲ್ಲಾರು ಒಟ್ಟುಗೂಡಿ ಪ್ರೆಷರ್ ಗ್ರೂಪ್ಸ್ ನ ಫಾರ್ಮ್ ಮಾಡ್ತಾರೆ. ಅದಕ್ಕೆ ಎಕ್ಸಾಂಪಲ್ಸ್ ಆಫ್ ಪ್ರೆಷರ್ ಗ್ರೂಪ್ ಬಂದು ಫೆಡ್ಕೋರ್ ಮತ್ತೆ BIMCEF ಇವೆಲ್ಲಾನು ಟೆಕ್ಸ್ಟ್ ಬುಕ್ ಅಲ್ಲಿ ಇರುವಂತ ಎಕ್ಸಾಂಪಲ್ಸ್, ಅದನ್ನೇ ಯೂಸ್ ಮಾಡ್ಕೊಳ್ಳುವಂತದ್ದು ನಮಗೆ ಒಳ್ಳೆಯದು. ನೆಕ್ಸ್ಟ್ ನೋಡೋಣ ಕ್ವಶನ್ ನಂಬರ್ 5. ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಎ ಪ್ರೆಷರ್ ಗ್ರೂಪ್ ಅಂಡ್ ಎ ಪೊಲಿಟಿಕಲ್ ಪಾರ್ಟಿ? ಸೊ ಒಂದು ಪೊಲಿಟಿಕಲ್ ಪಾರ್ಟಿಗೆ ಮತ್ತೆ ಒಂದು ಪ್ರೆಷರ್ ಗ್ರೂಪ್ಗೆ ಇರುವಂತ ಡಿಫರೆನ್ಸ್ ಏನು ಅನ್ನೋದನ್ನ ನಾವು ಬರೀಬೇಕು. ಸೊ ಮೇಜರ್ ಡಿಫರೆನ್ಸ್ ಬಂದು ಏನಪ್ಪಾ ಅಂದ್ರೆ ದ ಮೇಜರ್ ಡಿಫರೆನ್ಸ್ ಬಿಟ್ವೀನ್ ಪ್ರೆಷರ್ ಗ್ರೂಪ್ಸ್ ಅಂಡ್ ಪೊಲಿಟಿಕಲ್ ಪಾರ್ಟೀಸ್ ಈಸ್ ದಟ್ ಅನ್ಲೈಕ್ ಪೊಲಿಟಿಕಲ್ ಪಾರ್ಟೀಸ್ ಪ್ರೆಷರ್ ಗ್ರೂಪ್ಸ್ ಡು ನಾಟ್ ಏಮ್ ಟು ಡೈರೆಕ್ಟ್ಲಿ ಕಂಟ್ರೋಲ್ ಆರ್ ಶೇರ್ ಪೊಲಿಟಿಕಲ್ ಪವರ್. ಸೊ ಇದು ಆಲ್ಮೋಸ್ಟ್ ಮೇಜರ್ ಡಿಫರೆನ್ಸ್ ಏನಪ್ಪಾ ಅಂದ್ರೆ ಪ್ರೆಷರ್ ಗ್ರೂಪ್ಸ್ ಅನ್ನೋದು ಇದು ಡೈರೆಕ್ಟ್ಲಿ ಪವರ್ ನ ಶೇರ್ ಮಾಡೋದಿಲ್ಲ, ಡೈರೆಕ್ಟ್ಲಿ ಪಾಲಿಸೀಸ್ ನ ಅಥವಾ ಪಾಲಿಟಿಕ್ಸ್ ನ ಕಂಟ್ರೋಲ್ ಮಾಡೋದಿಲ್ಲ. ಇದು ಜಸ್ಟ್ ಪ್ರೆಷರ್ ಹಾಕಿ ಮಾಡಿಸುತ್ತೆ, ಬಟ್ ಡೈರೆಕ್ಟ್ ಆಗಿ ಮಾಡುವಂತ ಅಧಿಕಾರವನ್ನ ಇದು ಹೊಂದಿಲ್ಲ. ಯಾಕಂದ್ರೆ ನಾವು ಈ ಪ್ರೆಷರ್ ಗ್ರೂಪ್ಸ್ ಆಲ್ಮೋಸ್ಟ್ ಏನಂತ ಗೊತ್ತಾ, NGOs ಅಂತ ಕರಿತೀವಿ. ಗೊತ್ತಾ NGO ಅಂದ್ರೆ ನಾನ್ ಗವರ್ಮೆಂಟಲ್ ಆರ್ಗನೈಸೇಷನ್ಸ್. ಇವು ಗವರ್ಮೆಂಟ್ ತರ ಅಂದ್ರೆ ಆಕ್ಟ್ ಮಾಡಿದ್ರು ಅಂದ್ರೆ ಸರ್ವಿಸಸ್ ಮಾಡ್ತಿರುತ್ತೆ, ಸಪೋರ್ಟ್ ಮಾಡ್ತಿರುತ್ತೆ ಜನರಿಗೆ, ಬಟ್ ಇವು ಗೌರ್ಮೆಂಟ್ ಆಗಿರೋದಿಲ್ಲ. ಅಂದ್ರೆ ಇವರಲ್ಲಿ ಡಿಸಿಷನ್ ಮೇಕಿಂಗ್ ಪವರ್ಸ್ ಇರೋದಿಲ್ಲ, ಮತ್ತೆ ಗೌರ್ಮೆಂಟ್ ಪವರ್ಸ್ ನ ಶೇರ್ ತಗೊಳ್ಳುವಂತ ಕೆಪಾಸಿಟಿ ಕೂಡ ಇವುಗಳಿಗೆ ಇರೋದಿಲ್ಲ. ಸೊ ದೇ ಆರ್ ದಿ ಆರ್ಗನೈಸೇಷನ್ ವಿಚ್ ಡು ನಾಟ್ ಏಮ್ ಟು ಡೈರೆಕ್ಟ್ಲಿ ಕಂಟ್ರೋಲ್ ಆರ್ ಶೇರ್ ದಿ ಪೊಲಿಟಿಕಲ್ ಪವರ್. ಇದ್ರ ಜೊತೆಗೆ ಇನ್ನು ಇದು ಡಿಫರೆನ್ಸಸ್ ನ ನೀವೇ ಕ್ರಿಯೇಟ್ ಮಾಡಬಹುದು. ಲೈಕ್ ಇವಾಗ ಪೊಲಿಟಿಕಲ್ ಪಾರ್ಟೀಸ್ ಅಂದ್ರೆ ದೇ ಆರ್ ಡೈರೆಕ್ಟ್ಲಿ ಅಕೌಂಟಬಲ್ ಟು ದ ಪೀಪಲ್, ಬಟ್ ಪ್ರೆಷರ್ ಗ್ರೂಪ್ಸ್ ದೇ ಡು ನಾಟ್ ಡೈರೆಕ್ಟ್ಲಿ ಅಕೌಂಟಬಲ್ ಟು ದ ಪೀಪಲ್. ಇದನ್ನ ಎಲ್ಲಿ ಮೆನ್ಷನ್ ಮಾಡಿದ್ದೆ, ಇದು ನೆಗೆಟಿವ್ ಪಾಯಿಂಟ್ಸ್ ಅಲ್ಲಿ ಈಸ್ ದೇರ್ ಇನ್ಫ್ಲೂಯೆನ್ಸ್ ಹೆಲ್ದಿ ಅನ್ನೋ ನೆಗೆಟಿವ್ ಪಾಯಿಂಟ್ಸ್ ಅಲ್ಲಿ ನಾವು ಈ ಪಾಯಿಂಟ್ ನ ನೋಡಿದೀವಿ. ಸೊ ಇದೇ ತರ ನಾವು ಡಿಫರೆನ್ಸ್ ಬಿಟ್ವೀನ್ ಪೊಲಿಟಿಕಲ್ ಪಾರ್ಟಿ ಮತ್ತೆ ಪ್ರೆಷರ್ ಗ್ರೂಪ್ಸ್ ಇರುವಂತ ಡಿಫರೆನ್ಸಸ್ ನ ನಾವು ನೋಡಬಹುದು. ಯಾಕಂದ್ರೆ ಪೊಲಿಟಿಕಲ್ ಪಾರ್ಟೀಸು ಇದು ಯಾವ ತರ ಫಾರ್ಮ್ ಆಗೋದು, ಪೊಲಿಟಿಕಲ್ ಪಾರ್ಟೀಸು ಡೈರೆಕ್ಟ್ ಪವರ್ ನ ಹೇಗ್ ತಗೋತಾವಪ್ಪ ಅಂದ್ರೆ ಜನರಿಂದಾನೇ ತಗೋತಾರ. ಅಂದ್ರೆ ಕಾಂಪಿಟೇಷನ್ ಇಳಿತಾರೆ, ವೋಟ್ಸ್ ಗ್ಯಾದರ್ ಮಾಡ್ತವೆ, ಗೆಲ್ತವೆ, ಗೌರ್ಮೆಂಟ್ ನ ಎಸ್ಟಾಬ್ಲಿಷ್ ಮಾಡುತ್ತೆ. ಬಟ್ ಪ್ರೆಷರ್ ಗ್ರೂಪ್ಸ್ ಒಂದು ಒಪಿನಿಯನ್ ನ ಒಂದು ಆಬ್ಜೆಕ್ಟಿವ್ ನ ಇಟ್ಕೊಂಡು ಸಿಮಿಲಾರಿಟೀಸ್ ನ ಹುಡ್ಕೊಂಡು ಅವರೇ ಪ್ರೆಷರ್ ಗ್ರೂಪ್ಸ್ ನ ಫಾಲೋ ಮಾಡ್ಕೊಂಡಿರ್ತಾರೆ, ಅಂದ್ರೆ ಫಾರ್ಮ್ ಮಾಡ್ಕೊಂಡಿರ್ತಾರೆ. ಈ ತರ ಡಿಫರೆನ್ಸಸ್ ನ ನಾವು ಬರೀಬಹುದು. ನೆಕ್ಸ್ಟ್ ಮುಂದುವರೋಣ. ನೆಕ್ಸ್ಟ್ ಕ್ವಶನ್ ನಂಬರ್ 6. Organizations that undertake activities to promote the interest of a specific social sections such as workers, employees, teachers and lawyers are called dash groups. So ನಾವು ಯಾವ ತರ ಗ್ರೂಪ್ಸ್ ನ ನೋಡಿದೀವಿ, ಇದನ್ನ ನಾವು ಇದು ಇಂಡಿವಿಜುವಲ್ ಟಾಪಿಕ್ ನ ಇದು ಮಾಡುವಾಗ ಪ್ರೆಷರ್ ಗ್ರೂಪ್ಸ್ ಮತ್ತೆ ಮೂವ್ಮೆಂಟ್ ಗ್ರೂಪ್ಸ್ ಅಂತ ಫಸ್ಟ್, ಅದಾದ್ಮೇಲೆ ಬರೀ ಪ್ರೆಷರ್ ಗ್ರೂಪ್ಸ್ ಬಗ್ಗೆ ತಗೊಂಡು ಸ್ವಲ್ಪ ಡೀಟೇಲ್ ಆಗಿ ಮತ್ತೆ ಮೂವ್ಮೆಂಟ್ಸ್ ಗ್ರೂಪ್ ತಗೊಂಡು ಡೀಟೇಲ್ ಆಗಿ ನೋಡಿದೀವಿ. ಸೊ ಪ್ರೆಷರ್ ಗ್ರೂಪ್ಸ್ ಅಲ್ಲಿ 2 ಟೈಪ್ಸ್ ಇದ್ವು. ಒಂದು ಸೆಕ್ಷನಲ್ ಪ್ರೆಷರ್ ಗ್ರೂಪ್, ಇನ್ನೊಂದು ಬಂದು ಇದು ಪಬ್ಲಿಕ್ ಪ್ರೆಷರ್ ಗ್ರೂಪ್ಸ್. ಸೆಕ್ಷನಲ್ ಪ್ರೆಷರ್ ಗ್ರೂಪ್ಸ್ ಅಂದ್ರೆ ಒಂದು ಪರ್ಟಿಕ್ಯುಲರ್ ಸೆಕ್ಷನ್ ಆಫ್ ದಿ ಸೊಸೈಟಿನ ಅವ್ರು ಏನ್ ಮಾಡ್ತಿದ್ರು, ಅವ್ರ ಬಗ್ಗೆ ಕನ್ಸರ್ನ್ ತಗೊಂಡು ಅವರು ಪಾಲಿಸೀಸ್ ನ ಇನ್ಫ್ಲೂಯೆನ್ಸ್ ಮಾಡುವಂತ ಪ್ರಯತ್ನವನ್ನ ಮಾಡ್ತಿರ್ತಾರೆ. ಪಬ್ಲಿಕ್ ಪ್ರೆಷರ್ ಗ್ರೂಪ್ಸ್ ಅಂದ್ರೆ ಏನಪ್ಪಾ ಅಂದ್ರೆ ಅವ್ರು ಏನ್ ಮಾಡ್ತಾರೆ, ಇದು ಇರ್ರೆಸ್ಪೆಕ್ಟಿವ್ ಆಫ್ ಎನಿ ಸೆಕ್ಷನ್ಸ್. ಸೊ ಎಲ್ಲಾ ಜನಸಾಮಾನ್ಯರ ತೊಂದರೆಗಳನ್ನ ಕನ್ಸರ್ನ್ ಇಟ್ಕೊಂಡು ಅವ್ರು ಏನ್ ಮಾಡ್ತಾರೆ, ವಾಯ್ಸ್ ನ ರೈಸ್ ಮಾಡ್ತಾರೆ. ಸೊ ಇಲ್ಲಿ ಕೇಳಿರುವಂತದ್ದು ಆರ್ಗನೈಸೇಷನ್ ದಟ್ ಅಂಡರ್ಟೇಕ್ ಆಕ್ಟಿವಿಟೀಸ್ ಟು ಪ್ರಮೋಟ್ ದ ಇಂಟ್ರೆಸ್ಟ್ ಆಫ್ ಸ್ಪೆಸಿಫಿಕ್ ಸೋಷಿಯಲ್ ಸೆಕ್ಷನ್. So specific social sections such as workers, employees, teachers and lawyers are called as dash groups. ಅದೇನಂತೀವಿ ನಾವು, the answer is that is a sectional interest groups. ಅದನ್ನ ನಾವು sectional interest groups ಅಂತ ಕರಿತೀವಿ. ಸೊ ನಾನು ಅಂಡರ್ಲೈನ್ ಮಾಡಿದೆಲ್ಲ ಸ್ಪೆಸಿಫಿಕ್ ಸೋಷಿಯಲ್ ಸೆಕ್ಷನ್ ನ ಅವ್ರು ರೆಪ್ರೆಸೆಂಟ್ ಮಾಡ್ತಿದ್ರೆ ಅದೇನಾಗುತ್ತೆ, sectional interest groups ಅಂತ ಆಗಿರುತ್ತೆ. ಸೊ ಆನ್ಸರ್ is this. ನೆಕ್ಸ್ಟ್ ಹೋಗೋಣ. ಕ್ವಶನ್ ನಂಬರ್ 7. Which among the following is the special feature that distinguished a pressure group from the political party? So ಇದರಲ್ಲಿ ಹೇಳ್ತಿದಾರಪ್ಪ ಅಂದ್ರೆ ಈ 4 ಪಾಯಿಂಟ್ಸ್ ಕೊಟ್ಟಿದ್ದಾರೆ. 4 ಪಾಯಿಂಟ್ಸ್ ಅಲ್ಲಿ ಯಾವುದು ಒಂದು ಸ್ಪೆಷಲ್ ಫೀಚರ್ ಅಂದ್ರೆ ಒಂದು ಸ್ಪೆಷಲ್ ಪಾಯಿಂಟ್ ಅದು ಏನ್ ಮಾಡುತ್ತೆ ಅಂದ್ರೆ ಪೊಲಿಟಿಕಲ್ ಪಾರ್ಟೀಸ್ ನ ಮತ್ತೆ ಪ್ರೆಷರ್ ಗ್ರೂಪ್ಸ್ ನ ಡಿಫ್ರೆನ್ಶಿಯೇಟ್ ಮಾಡುತ್ತೆ. ಸೊ ಅದನ್ನ ನಾವು ನೋಡ್ಬೇಕು. ಫಸ್ಟ್ 4 ಪಾಯಿಂಟ್ಸ್ ನೋಡೋಣ. ಪಾರ್ಟೀಸ್ ಟೇಕ್ ಅ ಪೊಲಿಟಿಕಲ್ ಚಾನ್ಸಸ್ while pressure groups do not bother about the political issues. Pressure groups are confined to a few people while political involves a large number of people.
Third point, pressure groups do not seek to get into power while political parties do. Fourth one, pressure groups do not seek to mobilize people while parties do. So first point ಏನು ಹೇಳ್ತಿದೆ, parties take political stances while pressure groups do not bother about the political issues. ಸೊ ಇಲ್ಲಿ ಏನ್ ಹೇಳ್ತಿದ್ದಾರೆ, ಇದು ಪೊಲಿಟಿಕಲ್ ಪಾರ್ಟೀಸ್ ಅನ್ನೋದು ಈ ಪೊಲಿಟಿಕಲ್ ಇಶ್ಯೂಸ್ ಬಗ್ಗೆ ಮಾತಾಡುತ್ತೆ. ಸೊ ಪೊಲಿಟಿಕಲ್ ಇಶ್ಯೂಸ್ ಬಗ್ಗೆ ಅವ್ರ ಸ್ಟ್ಯಾಂಡ್ ಪಾಯಿಂಟ್ ಬೇರೆ ಇರುತ್ತೆ. ಬಟ್ ಏನಪ್ಪಾ ಅಂದ್ರೆ ಈ ಪ್ರೆಷರ್ ಗ್ರೂಪ್ಸ್ ಅನ್ನೋದು ಈ ಪೊಲಿಟಿಕಲ್ ಇಶ್ಯೂಸ್ ಅಲ್ಲಿ ಇನ್ವಾಲ್ವ್ ಆಗೋದಿಲ್ಲ, ಅಂದ್ರೆ ಅದಕ್ಕೆ ಯಾವುದೇ ಅದಕ್ಕೆ ರಿಲೇಷನ್ಸ್ ಇಲ್ಲ ಅಂತ ಇಲ್ಲಿ ಹೇಳ್ತಿದ್ದಾರೆ. ಬಟ್ ಆಕ್ಚುಲಿ ಅದು ಸರಿನಾ? ಆಬ್ವಿಯಸ್ಲಿ ತಪ್ಪು. ಯಾಕಂದ್ರೆ ಪೊಲಿಟಿಕಲ್ ಇಶ್ಯೂಸ್ ಅಂದ್ರೆ ಪೊಲಿಟಿಕಲ್ ಪಾರ್ಟೀಸ್ ತಗೊಳ್ಳಂತ ಡಿಸಿಷನ್ಸ್ ಕೂಡ ಆಗಿರುತ್ತೆ. ಸೊ ಈ ಪೊಲಿಟಿಕಲ್ ಪಾಲಿಸೀಸ್ ಅಗೇನ್ಸ್ಟ್ ಆಗಿನೇ ಒಂದೇನಾದ್ರು ಪ್ರೆಷರ್ ಗ್ರೂಪ್ಸ್ ಏನಾದ್ರು ಫಾರ್ಮ್ ಆಗಿದ್ರೆ, ಸೊ ಅವ್ರು ಕೂಡ ಏನ್ ಮಾಡ್ತಾರೆ, ಈ ಪೊಲಿಟಿಕಲ್ ಇಶ್ಯೂಸ್ ಬಗ್ಗೆ ವಾಯ್ಸ್ ನ ರೈಸ್ ಮಾಡ್ತಾರೆ. ಸೊ ಫಸ್ಟ್ ಪಾಯಿಂಟ್ ಈಸ್ ರಾಂಗ್. ಇದು ಫಸ್ಟ್ ಪಾಯಿಂಟ್ ರಾಂಗ್ ಆಗುತ್ತೆ ನಮಗೆ. ನೆಕ್ಸ್ಟ್ ಬಿ ಏನ್ ಹೇಳ್ತಿದೆ, ಪ್ರೆಷರ್ ಗ್ರೂಪ್ಸ್ ಆರ್ ಕನ್ಫೈನ್ಡ್ ಟು ಅ ಫ್ಯೂ ಪೀಪಲ್ ವೈಲ್ ಪಾರ್ಟೀಸ್ ಇನ್ವಾಲ್ವ್ ಇನ್ ಲಾರ್ಜ್ ನಂಬರ್ ಆಫ್ ಪೀಪಲ್. ಸೊ ಇದು ಸರಿನಾ? ಅಂದ್ರೆ ಪ್ರೆಷರ್ ಗ್ರೂಪ್ಸ್ ಅನ್ನೋದು ತುಂಬಾನೇ ಕಡಿಮೆ ಜನಸಂಖ್ಯೆ ತಗೊಂಡು ಫಾರ್ಮ್ ಆಗಿರುತ್ತೆ, ಬಟ್ ಪೊಲಿಟಿಕಲ್ ಪಾರ್ಟೀಸ್ ತುಂಬಾ ಜನನ ಇನ್ವಾಲ್ವ್ ಆಗಿರುತ್ತೆ ಅನ್ನೋದು. ಸೊ ಇದು ಕೂಡ ತಪ್ಪು. ಬಿಕಾಸ್ ಇವಾಗ ಫಾರ್ ಎಕ್ಸಾಂಪಲ್ ಎಬಿವಿಪಿ ತಗೊಳ್ಳಿ, ಒಂದು ಸ್ಟೂಡೆಂಟ್ ಏನು ಸ್ಟೂಡೆಂಟ್ಸ್ ನ ಇಂಟ್ರೆಸ್ಟ್ ತೋರಿಸ್ತಿರುವಂತ ಇಂಟ್ರೆಸ್ಟ್ ಗ್ರೂಪ್ ಅಥವಾ ಪ್ರೆಷರ್ ಗ್ರೂಪ್, ಅದು ಇಂಡಿಯಾದ ಆಲ್ ಸ್ಟೂಡೆಂಟ್ಸ್ ನ ಇಟ್ಕೊಂಡಿದೆ. ಅಂದ್ರೆ ಆಲ್ ಸ್ಟೂಡೆಂಟ್ಸ್ ಇಂಡಿಯಾ ಅದರಲ್ಲಿ ಇನ್ವಾಲ್ವ್ ಆಗಿರ್ತಾರೆ. ಬಟ್ ಯಾವ ಪೊಲಿಟಿಕಲ್ ಪಾರ್ಟಿಯಲ್ಲಿ ಎಲ್ಲಾ ಸ್ಟೂಡೆಂಟ್ಸ್ ಇರ್ತಾರೆ, ಹೌದಲ್ವಾ? ಸೊ ಸೆಕೆಂಡ್ ಒನ್ ಏನಪ್ಪಾ ಅಂದ್ರೆ ಇದು ಕೂಡ ತಪ್ಪು. ಪ್ರೆಷರ್ ಗ್ರೂಪ್ಸ್ ಆರ್ ಕನ್ಫೈನ್ಡ್ ಟು ಅ ಫ್ಯೂ ಪೀಪಲ್ ವೈಲ್ ಪಾರ್ಟೀಸ್ ಇನ್ವಾಲ್ವ್ ಲಾರ್ಜ್ ನಂಬರ್ ಆಫ್ ಪೀಪಲ್ಸ್ ಅನ್ನೋದು ಕೂಡ ರಾಂಗ್ ಆಗುತ್ತೆ. ನೆಕ್ಸ್ಟ್, ಪ್ರೆಷರ್ ಗ್ರೂಪ್ಸ್ ಡು ನಾಟ್ ಸೀಕ್ ಟು ಗೆಟ್ ಇನ್ ಟು ಪವರ್ ವೈಲ್ ಪೊಲಿಟಿಕಲ್ ಪಾರ್ಟೀಸ್ ಡು. ಸೊ ಇವಾಗ ಲಾಸ್ಟ್ ಕ್ವಶನ್ ಅಲ್ಲೇ ನಾವು ಹೇಳಿದ್ವಿ ಏನಪ್ಪಾ ಅಂದ್ರೆ, ಈ ಪ್ರೆಷರ್ ಗ್ರೂಪ್ಸ್ ಅನ್ನೋದು ಡೈರೆಕ್ಟ್ ಆಗಿ ತಮಗೆ ಪವರ್ ಬೇಕು ಅನ್ನೋದಕ್ಕೆ ಹೋರಾಟವನ್ನ ಮಾಡಲ್ಲ, ಪವರ್ ನ ಕೈಗೆ ತಗೊಳ್ಳೋಂತ ಪ್ರಯತ್ನವನ್ನ ಪಡಲ್ಲ. ಬಟ್ ಪೊಲಿಟಿಕಲ್ ಪಾರ್ಟೀಸ್ ಏನ್ ಮಾಡುತ್ತೆ, ಅವು ಎಲೆಕ್ಷನ್ಸ್ ನ ಗೆದ್ದು ಪವರ್ಸ್ ನ ತಮ್ಮ ಕೈಯಲ್ಲಿ ತಗೊಳ್ಳೋಂತ ಪ್ರಯತ್ನವನ್ನ ಮಾಡುತ್ತೆ. ಸೊ ದಿಸ್ ಇಸ್ ದ ಪಾಯಿಂಟ್ ವಿಚ್ ಡಿಫ್ರೆನ್ಶಿಯೇಟ್ ಬಿಟ್ವೀನ್ ದ ಪೊಲಿಟಿಕಲ್ ಪಾರ್ಟಿ ಅಂಡ್ ದ ಪ್ರೆಷರ್ ಗ್ರೂಪ್. ಸೊ ದಿಸ್ ಒನ್ ಇಸ್ ರೈಟ್. ಯಾಕಂದ್ರೆ ಪ್ರೆಷರ್ ಗ್ರೂಪ್ಸ್ ಡೈರೆಕ್ಟ್ ಆಗಿ ಯಾವುದೇ ಪವರ್ ನ ಎಕ್ಸರ್ಟ್ ಮಾಡೋದಕ್ಕೆ ಹೋಗೋದಿಲ್ಲ. ನೆಕ್ಸ್ಟ್, ಇದು ಆನ್ಸರ್ ಸಿಕ್ಬಿಡುತ್ತೆ ಅಂತ ನಾವು ಅಲ್ಲಿಗೆ ಯಾವತ್ತು ಸ್ಟಾಪ್ ಮಾಡಬಾರ್ದು. ಬಿಕಾಸ್ ನೆಕ್ಸ್ಟ್ ಆನ್ಸರ್ ಇದಕ್ಕಿಂತಾನು ಎಫೆಕ್ಟಿವ್ ಆಗಿದ್ರೆ ನಾವು ಅದನ್ನು ಚೂಸ್ ಮಾಡುವಂತ ಚಾನ್ಸಸ್ ಇರುತ್ತೆ. ನಾವು ಅದಕ್ಕೆ ಯಾವತ್ತೇ MCQ ನ ಟಿಕ್ ಮಾಡುವಾಗ ನಾವು 4 ಪಾಯಿಂಟ್ಸ್ ನ ಓದಿ ಅರ್ಥ ಮಾಡ್ಕೊಳ್ಳುವಂತದ್ದು ಒಳ್ಳೇದು. ನೆಕ್ಸ್ಟ್, ಪ್ರೆಷರ್ ಗ್ರೂಪ್ಸ್ ಡು ನಾಟ್ ಸೀಕ್ ಟು ಮೊಬಿಲೈಸ್ ಪೀಪಲ್ ವೈಲ್ ಪಾರ್ಟೀಸ್ ಡು. ಸೊ ಇಲ್ಲೇನು ಹೇಳ್ತಿದ್ದಾರೆ, ಉಲ್ಟಾನೆ ಹೇಳ್ತಿದ್ದಾರೆ. ಯಾಕಂದ್ರೆ ಪ್ರೆಷರ್ ಗ್ರೂಪ್ಸ್ ಪೀಪಲ್ ನ ಮೊಬಿಲೈಸ್ ಮಾಡೋದಿಲ್ಲ ಅಂತ ಹೇಳ್ತಿದ್ದಾರೆ, ಮತ್ತೆ ಪಾರ್ಟೀಸ್ ಮಾಡುತ್ತೆ ಅಂತ ಹೇಳ್ತಿದ್ದಾರೆ. ಆಕ್ಚುಲಿ ಇದು ರಾಂಗು. ಬಿಕಾಸ್ ಪ್ರೆಷರ್ ಗ್ರೂಪ್ಸ್ ಪೀಪಲ್ಸ್ ನ ಮೊಬಿಲೈಸ್ ಮಾಡ್ತವೆ. ನಾವು ಮೊಬಿಲೈಸೇಷನ್ ಅಂಡ್ ಆರ್ಗನೈಸೇಷನ್ಸ್ ಬಗ್ಗೆ ಓದಿದೀವಿ, ಅಲ್ಲಿ ನಾವು ಪೊಲಿಟಿಕಲ್ ಪಾರ್ಟೀಸ್ ಬಗ್ಗೆ ಎಷ್ಟು ಮಾತಾಡಿಲ್ಲ. ಸೊ ಆರ್ಗನೈಸೇಷನ್ ಅಂದ್ರೆ ಯಾವುದು? ನಥಿಂಗ್ ಬಟ್ ಪ್ರೆಷರ್ ಗ್ರೂಪ್ಸ್. ಸೊ ಪ್ರೆಷರ್ ಗ್ರೂಪ್ಸ್ ಪೀಪಲ್ಸ್ ನ ಮೊಬಿಲೈಸ್ ಮಾಡ್ತವೆ. ಸೊ ದಿಸ್ ಈಸ್ ಆಲ್ಸೋ ಅ ರಾಂಗ್ ಪಾಯಿಂಟ್. ದೆನ್ ನಮ್ಮ ಆನ್ಸರ್ ಯಾವುದು? ಆನ್ಸರ್ ಈಸ್ ಸಿ. Pressure groups do not seek to get into power while political parties do. Political parties ಮಾತ್ರನೇ ಡೈರೆಕ್ಟ್ ಪವರ್ ನ ಗೇನ್ ಮಾಡೋದಕ್ಕೆ ಪ್ರಯತ್ನವನ್ನ ಪಡ್ತಾರೆ. ಸೊ ನೋಡೋಣ ನೆಕ್ಸ್ಟ್ ಕ್ವಶನ್. ಕ್ವಶನ್ ನಂಬರ್ 8. Match list 1 with list 2 and select the correct answer using the codes given below. ಸೊ ನಾವೇನ್ ಮಾಡ್ಬೇಕು, ಹೊಂದಿಸಿ ಬರಿಬೇಕು. ಇದ್ರದ್ದು ಏನು ಅಂತ ನಾವು ನೋಡೋಣ. ಸೊ ಮ್ಯಾಚ್ ಮಾಡೋಣ. ಫಸ್ಟ್ ಬಂದು organizations that seek to promote the interest of a particular section of group. So ಅರ್ಥ ಮಾಡ್ಕೊಳ್ಳಿ, organization that seek to promote the interests of a particular section of the group. So ಈ particular section of the group interest ನ represent ಮಾಡುವಂತದನ್ನ ನಾವು ಏನಂತ ಕರಿತೀವಿ? ಅದು ನಾವು ಸೆಕ್ಷನಲ್ ಇಂಟ್ರೆಸ್ಟ್ ಗ್ರೂಪ್ಸ್ ಅಂತ ಕರಿತೀವಿ. ಸೊ ಸೆಕ್ಷನಲ್ ಗ್ರೂಪ್ಸ್ ಅಂದ್ರೆ ಏನು? ಸೊಸೈಟಿಯಲ್ಲಿ ಇರುವಂತ ಸೆಕ್ಷನ್ಸ್ ನ ಒಂದು ಸೆಕ್ಷನ್ ನ ಅವು ಏನ್ ಮಾಡ್ತಿರುತ್ತೆ, ರೆಪ್ರೆಸೆಂಟ್ ಮಾಡುತ್ತೆ. ಸೊ ಫಸ್ಟ್ ಒನ್ ಬಂದು ಸಿ, ದಟ್ ಈಸ್ ಅ ಸೆಕ್ಷನಲ್ ಇಂಟ್ರೆಸ್ಟ್ ಗ್ರೂಪ್. ನೆಕ್ಸ್ಟ್ ಸೆಕೆಂಡ್ ಒನ್, ಆರ್ಗನೈಸೇಷನ್ಸ್ ದಟ್ ಸೀಕ್ ಟು ಪ್ರಮೋಟ್ ಕಾಮನ್ ಇಂಟ್ರೆಸ್ಟ್. ಸೊ ಕಾಮನ್ ಇಂಟ್ರೆಸ್ಟ್ ಅಂದ್ರೆ ಏನು? ಯಾವುದೇ ಸೆಕ್ಷನ್ ನ ರೆಪ್ರೆಸೆಂಟ್ ಮಾಡ್ತಿರಲ್ಲ, ಯಾವುದೇ ಕ್ಯಾಸ್ಟ್ ಅಥವಾ ಅವ್ರ ವರ್ಕ್ ಅವ್ರ ಪ್ರೊಫೆಷನ್ ಇದನ್ನ ಯಾವ್ದನ್ನು ರೆಪ್ರೆಸೆಂಟ್ ಮಾಡ್ತಿರಲ್ಲ. ಕಾಮನ್ ಇಂಟ್ರೆಸ್ಟ್ ಅಂದ್ರೆ ಎಲ್ಲಾರನ್ನು ಸೇರಿಸಿ ಅವ್ರ ಏನ್ ಮಾಡ್ತಿರ್ತಾರೆ, ವಾಯ್ಸ್ ನ ರೈಸ್ ಮಾಡ್ತಿರ್ತಾರೆ ಅಥವಾ ಅವ್ರನ್ನ ರೆಪ್ರೆಸೆಂಟ್ ಮಾಡ್ತಿರ್ತಾರೆ. ಅಂತ ಗ್ರೂಪ್ಸ್ ನ ನಾವೇನಂತ ಕರಿತೀವಿ? ಅಂತ ಗ್ರೂಪ್ಸ್ ನ ಇದಕ್ಕೆ ಆಪೋಸಿಟ್ ಏನು, ಪಬ್ಲಿಕ್ ಇಂಟ್ರೆಸ್ಟ್ ಗ್ರೂಪ್ಸ್ ಅಂತ ಕರಿತೀವಿ. ಸೊ ಸೆಕೆಂಡ್ ಒನ್ ಒಂದು ಆನ್ಸರ್ ಇಸ್ ಡಿ. ನೆಕ್ಸ್ಟ್ ಥರ್ಡ್ ಒನ್, ಸ್ಟ್ರಗಲ್ಸ್ ಲಾಂಚ್ಡ್ ಫಾರ್ ದ resolution of a social problem with or without organization structure. ಸೊ ಇಲ್ಲಿ ನೀವು ಅರ್ಥ ಮಾಡ್ಕೋಬೇಕು,
ವಿತೌಟ್ ಆರ್ಗನೈಸೇಷನ್ ಸ್ಟ್ರಕ್ಚರ್ ಅದನ್ನ ನಾವೇನಂತೀವಿ, ನಾವು ಪ್ರೆಷರ್ ಗ್ರೂಪ್ಸ್ ಮತ್ತೆ ಮೂವ್ಮೆಂಟ್ಸ್ ಬಗ್ಗೆ ಇರುವಂತ ಡಿಫ್ರೆನ್ಸಸ್ ನ ಓದಿದ್ವಿ. ಸೊ ಅದರಲ್ಲಿ ಪ್ರೆಷರ್ ಗ್ರೂಪ್ ಬಗ್ಗೆ ಹೇಳುವಾಗ ಪ್ರತಿಯೊಂದ್ ಸತಿ ಹೇಳ್ತಿದ್ದೆ ದಟ್ ಈಸ್ ಆರ್ಗನೈಸೇಷನ್. ಆರ್ಗನೈಸೇಷನ್ ಅನ್ನೋ ಒಂದು ವರ್ಡ್ ತುಂಬಾನೇ ಇಂಪಾರ್ಟೆಂಟ್ ಅಂತ ನಾನು ಹೇಳ್ತಿದ್ದೆ. ಸೊ ಮೂವ್ಮೆಂಟ್ಸ್ ಬಂದಾಗ ಅದು ಆರ್ಗನೈಸೇಷನ್ ಅಥವಾ ಆರ್ಗನೈಸೇಷನ್ ಆಗದೆ ಇರಬಹುದು. ಸೊ ಅಂತದನ್ನ ನಾವೇನಂತೀವಿ ಮೂವ್ಮೆಂಟ್ ಅಂತೀವಿ. ಅದಕ್ಕೆ ಯಾವುದೇ ಒಂದು ಆರ್ಗನೈಸೇಷನ್ ಕಂಟ್ರೋಲಿಂಗ್ ಇರೋದಿಲ್ಲ. ಸೊ ಥರ್ಡ್ ಒನ್ ಬಂದು ದ ಸ್ಟ್ರಗಲ್ಸ್ ಲಾಂಚ್ಡ್ ಫಾರ್ ದ ರೆಸಲ್ಯೂಷನ್ ಆಫ್ ಎ ಸೋಷಿಯಲ್ ಪ್ರಾಬ್ಲಮ್ ವಿತ್ ಆರ್ ವಿತೌಟ್ ದಿ ಆರ್ಗನೈಸೇಷನ್ ಸ್ಟ್ರಕ್ಚರ್ ಈಸ್ ಕಾಲ್ಡ್ ಆಸ್ ಅ ಮೂವ್ಮೆಂಟ್. ಅದನ್ನು ನಾವು ಮೂವ್ಮೆಂಟ್ ಅಂತ ಕರಿತೀವಿ. ನೆಕ್ಸ್ಟ್ organizations that mobilize people with a view to win political power. Organizations that mobilize people with a view to win political power ಅಂದ್ರೆ ಪೀಪಲ್ ನ ಮೊಬಿಲೈಸ್ ಮಾಡ್ತಾರೆ, ಬಟ್ ಅವ್ರದ ಉದ್ದೇಶ ಏನಿರುತ್ತೆ ಪೊಲಿಟಿಕಲ್ ಪವರ್ ನ ಗೇನ್ ಮಾಡೋದಿಕ್ಕೆ. ಸೊ ಪೊಲಿಟಿಕಲ್ ಪವರ್ ನ ಗೇನ್ ಮಾಡೋಂಥದಕ್ಕೆ ಅದನ್ನ ಆ ಕೆಲಸವನ್ನ ಯಾರು ಮಾಡ್ತಾರೆ? ಯಾಕಂದ್ರೆ ಪ್ರೆಷರ್ ಗ್ರೂಪ್ಸ್ ಮೊಬಿಲೈಸೇಷನ್ಸ್ ಮಾಡುತ್ತೆ. ಏನಕ್ಕೆ? ಯಾವುದೇ ಇಶ್ಯೂನ ಅಥವಾ ಸೋಷಿಯಲ್ ಕಾನ್ಫ್ಲಿಕ್ಟ್ಸ್ ನ ಏನನ್ನಾದ್ರೂ ರಿಸಾಲ್ವ್ ಮಾಡೋದಕ್ಕೆ ಪೀಪಲ್ಸ್ ನ ಮೊಬಿಲೈಸ್ ಮಾಡುವಂತ ಆರ್ಗನೈಸೇಷನ್ಸ್ ನಾವು ಪ್ರೆಷರ್ ಗ್ರೂಪ್ಸ್ ಅಂತ ಕರಿತೀವಿ. ಬಟ್ ಇಲ್ಲಿ ಏನು, ಇಲ್ಲಿ ಆರ್ಗನೈಸೇಷನ್ ವಿಚ್ ಮೊಬಿಲೈಸ್ ದ ಪೀಪಲ್ ಟು ವಿನ್ ದ ಪೊಲಿಟಿಕಲ್ ಪವರ್. ಸೊ ಪೊಲಿಟಿಕಲ್ ಪವರ್ ನ ಗೇನ್ ಮಾಡೋದಕ್ಕೆ, ಪವರ್ ನ ತಮ್ಮ ಕೈಗೆ ತಗೊಳ್ಳೋದಕ್ಕೆ ಜನರನ್ನ ಮೊಬಿಲೈಸ್ ಮಾಡುವಂತ ಪಾರ್ಟೀಸ್ ನ ನಾವೇನಂತೀವಿ ಪ್ರೆಷರ್ ಅಂದ್ರೆ ಆ ಗ್ರೂಪ್ಸ್ ನ ನಾವು ಪೊಲಿಟಿಕಲ್ ಪಾರ್ಟೀಸ್ ಅಂತ ಕರಿತೀವಿ. ಸೊ ಪೊಲಿಟಿಕಲ್ ಪಾರ್ಟೀಸ್ ಏನ್ ಮಾಡ್ತವೆ? ಜನರನ್ನ ಮೊಬಿಲೈಸ್ ಮಾಡುವಂತದ್ದು ಅವರ ಪವರ್ ನ ಗೇನ್ ಮಾಡೋದಕ್ಕೆ. ಸೊ ದಿಸ್ ಇಸ್ ದ ಈ ತರ ಮ್ಯಾಚ್ ಮಾಡಿದೀವಿ. ಸೊ ಅದಕ್ಕೆ ರೈಟ್ ಆನ್ಸರ್ ಬಂದು ಆನ್ಸರ್ ಇಸ್ ಬಿ, ದಟ್ ಈಸ್ CDAB. ಸೊ ಫಸ್ಟ್ ಒನ್ ಗೆ ಸಿ ಮತ್ತೆ ಸೆಕೆಂಡ್ ಒನ್ ಗೆ ಡಿ, ಈ ತರ ನಾವು ಮ್ಯಾಚ್ ಮಾಡಿದ್ವಲ್ಲ ಆ ತರ ಆಪ್ಷನ್ ನಾವಿಲ್ಲಿ ಚೂಸ್ ಮಾಡಬೇಕು. ನೆಕ್ಸ್ಟ್ ಹೋಗೋಣ 9th ಕ್ವಶನ್ ಗೆ. ಮ್ಯಾಚ್ ಲಿಸ್ಟ್ 1 ವಿತ್ ಲಿಸ್ಟ್ 2 ಅಂಡ್ ಸೆಲೆಕ್ಟ್ ದ ಕರೆಕ್ಟ್ ಆನ್ಸರ್. ಸೊ ಸೇಮ್ ಮತ್ತೆ ಮ್ಯಾಚ್ ಮಾಡಬೇಕು. ಫಸ್ಟ್ ಬಂದು ಪ್ರೆಷರ್ ಗ್ರೂಪ್. ಸೊ ಇದರಲ್ಲಿ ಪ್ರೆಷರ್ ಗ್ರೂಪ್ ಅನ್ನೋದು ಪ್ರೆಷರ್ ಗ್ರೂಪ್, ಲಾಂಗ್ ಟರ್ಮ್ ಮೂವ್ಮೆಂಟ್ ಮತ್ತೆ ಸಿಂಗಲ್ ಇಶ್ಯೂ ಮೂವ್ಮೆಂಟ್, ಪೊಲಿಟಿಕಲ್ ಪಾರ್ಟಿ. ಸೊ ಇವುಗಳಿಗೆ ರಿಲೇಟೆಡ್ ಇರುವಂತ ಲಿಸ್ಟ್ 2 ಅಲ್ಲಿ ನಾವು ಮ್ಯಾಚ್ ಮಾಡಬೇಕು. ಸೊ ಫಸ್ಟ್ ಏನು ಅಂದ್ರೆ ಫಸ್ಟ್ ಏನ್ ಕೊಟ್ಟಿದ್ದಾರೆ ಪ್ರೆಷರ್ ಗ್ರೂಪ್. ಸೊ ಈ ಕಡೆ ಪ್ರೆಷರ್ ಗ್ರೂಪ್ ಯಾವುದು ಅನ್ನೋದನ್ನ ನಾವು ಮ್ಯಾಚ್ ಮಾಡಬೇಕು. ನರ್ಮದಾ ಬಚಾವ್ ವುಮೆನ್ಸ್ ಮೂವ್ಮೆಂಟ್ ಇದು ಫರ್ಟಿಲೈಸರ್ ಡೀಲರ್ಸ್ ಅಸೋಸಿಯೇಷನ್. ಸೊ ಫರ್ಟಿಲೈಸರ್ಸ್ ಡೀಲರ್ಸ್ ಅಸೋಸಿಯೇಷನ್ ಅಂದ್ರೆ ಆ ಡೀಲರ್ಸ್ ಫರ್ಟಿಲೈಸರ್ ನ ಡೀಲ್ ಮಾಡುವಂತವ್ರನ್ನ ರೆಪ್ರೆಸೆಂಟ್ ಮಾಡ್ತಿರುವಂತ ಒಂದು ಅಸೋಸಿಯೇಷನ್. ಇದು ಪ್ರೆಷರ್ ಗ್ರೂಪ್ ಆಗಿರಬಹುದು ಅಲ್ವಾ? ಸೊ ಫಸ್ಟ್ ಒನ್ ಗೆ ಬಂದು ಡಿ ಆಗಿರುತ್ತೆ. ಫರ್ಟಿಲೈಸರ್ ಡೀಲರ್ಸ್ ಅಸೋಸಿಯೇಷನ್ ಬಂದು ಒಂದು ಪ್ರೆಷರ್ ಗ್ರೂಪ್. ನೆಕ್ಸ್ಟ್ ಲಾಂಗ್ ಟರ್ಮ್ ಮೂವ್ಮೆಂಟ್. ಲಾಂಗ್ ಟರ್ಮ್ ಮೂವ್ಮೆಂಟ್ ಅಂದ್ರೆ ನರ್ಮದಾ ಬಚಾವ್ ಆಂದೋಲನ್. ನರ್ಮದಾ ಬಚಾವ್ ಆಂದೋಲನ್ ಅಂದ್ರೆ ಏನು? ಅದು ಒಂದು ಸಿಂಗಲ್ ಅಂದ್ರೆ ಇಶ್ಯೂನ ಕನ್ಸಿಡರ್ ಮಾಡ್ತಿರುವಂತ ಮೂವ್ಮೆಂಟ್. ಬಟ್ ಇದರಲ್ಲಿ ಕೆಳಗೆ ವುಮೆನ್ಸ್ ಮೂವ್ಮೆಂಟ್ ಅಂತ ಇದೆ. ವುಮೆನ್ಸ್ ಮೂವ್ಮೆಂಟ್ ಅಂದ್ರೆ ಅದರಲ್ಲಿ ಇದೆ ನಂಬರ್ ಆಫ್ ಇಶ್ಯೂಸ್ ಏನಾಗಿರುತ್ತೆ ಕವರ್ ಆಗಿರುತ್ತೆ. ಸೊ ಒಂದೊಂದು ಪ್ರೆಷರ್ ಗ್ರೂಪ್ ಒಂದೇ ಇಶ್ಯೂನ ಏನಾದ್ರು ಇದು ಮಾಡ್ತಿದ್ರೆ ಅದು ಸಿಂಗಲ್ ಇಶ್ಯೂ ಮೂವ್ಮೆಂಟ್ ಆಗುತ್ತೆ. ಬಟ್ ವುಮೆನ್ಸ್ ಮೂವ್ಮೆಂಟ್ ಅಂದ್ರೆ ವುಮೆನ್ಸ್ ರಿಲೇಟೆಡ್ ಎಲ್ಲಾ ಇಶ್ಯೂಸ್ನು ಅದು ಏನ್ ಮಾಡ್ತಿರುತ್ತೆ ರೆಪ್ರೆಸೆಂಟ್ ಮಾಡ್ತಿರುತ್ತೆ. ಸೊ ಲಾಂಗ್ ಟರ್ಮ್ ಮೂವ್ಮೆಂಟ್ ಗೆ ಬಂದು ವುಮೆನ್ಸ್ ಮೂವ್ಮೆಂಟ್ ಅದು ತುಂಬಾನೇ ಉದ್ದೇಶಗಳನ್ನ ಇಟ್ಕೊಂಡಿರುತ್ತೆ. ಬಟ್ ಸಿಂಗಲ್ ಇಶ್ಯೂ ಮೂವ್ಮೆಂಟ್ ಅಂದ್ರೆ ನರ್ಮದಾ ಬಚಾವ್ ಆಂದೋಲನ್. ಅವ್ರದ್ದೇನು ಒಂದೇ ಗೋಲ್ ಇತ್ತು, ಅದು ಏನು ಪೀಪಲ್ಸ್ ಡಿಸ್ಪ್ಲೇಸ್ಮೆಂಟ್ ನ ನಿಲ್ಲಿಸಬೇಕು ಅಂದ್ರೆ ಡ್ಯಾಮ್ ಕನ್ಸ್ಟ್ರಕ್ಟ್ ಹೌಸ್ ಆಗೋದ್ರ ಅಗೇನ್ಸ್ಟ್ ವಾಯ್ಸ್ ರೈಸ್ ಮಾಡಬೇಕು ಅಂತ. ಅದು ಒಂದೇ ಇಶ್ಯೂನ ರೆಪ್ರೆಸೆಂಟ್ ಮಾಡ್ತಿರುವಂತದ್ದು. ದಟ್ ಈಸ್ ಸಿಂಗಲ್ ಇಶ್ಯೂ ಮೂವ್ಮೆಂಟ್ ಬಂದು ನರ್ಮದಾ ಬಚಾವ್ ಆಂದೋಲನ್. ನೆಕ್ಸ್ಟ್ ಬಂದು ಪೊಲಿಟಿಕಲ್ ಪಾರ್ಟಿ. ಸೊ ಪೊಲಿಟಿಕಲ್ ಪಾರ್ಟಿ ಅಂದ್ರೆ ಏನು? ಇದು ಅಸ್ಸಾಂ ಗಣ ಪರಿಷತ್. ಸೊ ಅಸ್ಸಾಂ ಗಣ ಪರಿಷತ್ ಯಾವ ತರ ಫಾರ್ಮ್ ಆಯ್ತು ಅನ್ನೋದು ನಾನು ನಿಮ್ಗೆ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೆ. ಲೈಕ್ ಫಾರಿನರ್ಸ್ ಬರ್ತಿರ್ತಾರೆ, ಫಾರಿನರ್ಸ್ ಅಗೇನ್ಸ್ಟ್ ಒಂದು ಮೂವ್ಮೆಂಟ್ ನಡೀತಿರುತ್ತೆ. ಅಂದ್ರೆ ಫಾರಿನರ್ಸ್ ಅಗೇನ್ಸ್ಟ್ ಅಂದ್ರೆ ಇಲ್ಲಿಗಲ್ ಇಮಿಗ್ರೆಂಟ್ಸ್ ಅವರು. ಸೊ ಲೀಗಲ್ ಆಗಿ ಬರ್ತಾರೆ, ಇಲ್ಲಿಗಲ್ ಆಗಿ ಬರ್ತಿರ್ತಾರೆ, ಅವ್ರನ್ನ ತಡೆಗಟ್ಟಬೇಕು ಅಂತ ಸ್ಟೂಡೆಂಟ್ಸ್ ಎಲ್ಲಾನು ಸೇರಿ ಏನ್ ಮಾಡ್ತಾರೆ ಮೂವ್ಮೆಂಟ್ ನ ಸ್ಟಾರ್ಟ್ ಮಾಡ್ತಾರೆ. ಆ ಮೂವ್ಮೆಂಟ್ಸ್ ಇಂದಾನೆ ಒಂದು ಪೊಲಿಟಿಕಲ್ ಪಾರ್ಟಿ ಫಾರ್ಮ್ ಆಗುತ್ತೆ ಅಸ್ಸಾಂ ಅಲ್ಲಿ. ಅದರ ಹೆಸರು ಅಸ್ಸಾಂ ಗಣ ಪರಿಷತ್. ಸೊ ಪೊಲಿಟಿಕಲ್ ಪಾರ್ಟಿ ಇಸ್ ಅಸ್ಸಾಂ ಗಣ ಪರಿಷತ್. ಸೊ ಫಸ್ಟ್ ಒನ್ ಗೆ ಡಿ. ಸೊ ಆನ್ಸರ್ ಏನಪ್ಪಾ ಅಂದ್ರೆ ಆನ್ಸರ್ ಈಸ್ ಎ. ಫಸ್ಟ್ ಒನ್ ಗೆ ಡಿ, ಸಿ, ಎ, ಬಿ ಈ ತರ ನಾವು ಮ್ಯಾಚ್ ಮಾಡ್ಕೊಂಡ ಹೋಗ್ಬೇಕು. ನೆಕ್ಸ್ಟ್ ನೋಡೋಣ ಕ್ವಶನ್ ನಂಬರ್ 10. ಕ್ವಶನ್ ನಂಬರ್ 10 ಅಲ್ಲಿ ಏನು? ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಅಬೌಟ್ ಪ್ರೆಷರ್ ಗ್ರೂಪ್ಸ್ ಅಂಡ್ ಪಾರ್ಟೀಸ್. ಸೊ ಸ್ಟೇಟ್ಮೆಂಟ್ಸ್ ಕೊಟ್ಟಿದ್ದಾರೆ ಪ್ರೆಷರ್ ಗ್ರೂಪ್ಸ್ ಮತ್ತೆ ಪಾರ್ಟೀಸ್ ಬಗ್ಗೆ. ಇದರಲ್ಲಿ ವಿಚ್ ಸ್ಟೇಟ್ಮೆಂಟ್ ಗಿವೆನ್ ಎಬೋ ಆರ್ ಕರೆಕ್ಟ್. ಸೊ ಈ ಕೊಟ್ಟಿರುವಂತ 3 ಸ್ಟೇಟ್ಮೆಂಟ್ ಅಲ್ಲಿ ಯಾವ್ದು ಕರೆಕ್ಟ್ ಅಂತ ನಾವು ಚೂಸ್ ಮಾಡಬೇಕು. ಸೊ ಫಸ್ಟ್ ಒನ್ ಬಂದು ಪ್ರೆಷರ್ ಗ್ರೂಪ್ಸ್ ಆರ್ ದಿ ಆರ್ಗನೈಸ್ಡ್ ಎಕ್ಸ್ಪ್ರೆಷನ್ ಆಫ್ ದಿ ಇಂಟ್ರೆಸ್ಟ್ ಅಂಡ್ ವ್ಯೂಸ್ ಆಫ್ ಅ ಸ್ಪೆಸಿಫಿಕ್ ಸೋಷಿಯಲ್ ಸೆಕ್ಷನ್ಸ್. ಸೊ ಪ್ರೆಷರ್ ಗ್ರೂಪ್ಸ್ ಅಂದ್ರೆ ಏನಪ್ಪಾ ಅಂದ್ರೆ
ಆರ್ಗನೈಸ್ಡ್ ಎಕ್ಸ್ಪ್ರೆಷನ್ ಅಂದ್ರೆ ಒಂದು ಆರ್ಗನೈಸೇಷನ್ ಓಕೆ ಎಕ್ಸ್ಪ್ರೆಷನ್ ಆಫ್ ಇಂಟ್ರೆಸ್ಟ್ ಅವೇನ್ ಮಾಡುತ್ತೆ ಇಂಟ್ರೆಸ್ಟ್ ನ ವ್ಯೂಸ್ ನ ತೋರಿಸುತ್ತೆ ಯಾರ್ದು ಒಂದು ಸ್ಪೆಸಿಫಿಕ್ ಸೋಷಿಯಲ್ ಸೆಕ್ಷನ್ಸ್ ಸೊ ಇದನ್ನ ನಾವೇನಂತೀವಿ ಸೆಕ್ಷನಲ್ ಪ್ರೆಷರ್ ಗ್ರೂಪ್ ಅಂತೀವಿ ನಥಿಂಗ್ ಬಟ್ ಅ ಪ್ರೆಷರ್ ಗ್ರೂಪ್ ಸೊ ಫಸ್ಟ್ ಒನ್ is write about the pressure groups that is pressure groups are the organized expressions of the interest and views of the social sections ನೋಡೋಣ second point pressure groups take positions on the political issues ಸೊ ಇಲ್ಲಿ ಅರ್ಥ ಮಾಡ್ಕೋಬೇಕು ನಾನು ಲಾಸ್ಟ್ ವರ್ಗುನು ಅವ್ರು ಪೊಲಿಟಿಕಲ್ ಪವರ್ ನ ತಗೊಳ್ಳಲ್ಲ ಡೈರೆಕ್ಟ್ ಪೊಲಿಟಿಕಲ್ ಪವರ್ ನ ಇದು ಎಕ್ಸರ್ಟ್ ಮಾಡಲ್ಲ ಅಂತ ಹೇಳಿದ್ವಿ ಬಟ್ ನಾಟ್ ಅ ಪೊಲಿಟಿಕಲ್ ಇಶ್ಯೂಸ್ ಸೊ ಪವರ್ ಬೇರೆ ಇಶ್ಯೂಸ್ ಬೇರೆ ಇಲ್ಲೇನು ಕೇಳ್ತಾರೆ ಪೊಲಿಟಿಕಲ್ ಗ್ರೂಪ್ಸ್ ಟೇಕ್ ಪೊಸಿಷನ್ಸ್ ಆನ್ ಪೊಲಿಟಿಕಲ್ ಇಶ್ಯೂಸ್ ಮೇಲೇನು ಕೂಡ ಈ ಪ್ರೆಷರ್ ಗ್ರೂಪ್ಸ್ ಅನ್ನೋದು ಏನ್ ಮಾಡುತ್ತೆ ಅದ್ರ ಬಗ್ಗೆನೂ ಮಾತಾಡುತ್ತೆ ಅದ್ರ ವಿರುದ್ಧವಾಗಿ ಹೋರಾಡುತ್ತೆ ಅಂತ ಹೇಳ್ತಾರೆ ಹೌದಾ ಅಲ್ವಾ ಇವಾಗ ಪೊಲಿಟಿಕಲ್ ಪಾರ್ಟೀಸು ಅಥವಾ ಪೊಲಿಟಿಕಲ್ ರಿಲೇಟೆಡ್ ಏನೇ ಇಶ್ಯೂಸ್ ಇದ್ರು ಆಬ್ವಿಯಸ್ಲಿ ಪ್ರೆಷರ್ ಗ್ರೂಪ್ಸ್ ವಾಯ್ಸ್ ರೈಸ್ ಮಾಡುತ್ತೆ ಸೊ ದಿಸ್ ಇಸ್ ಆಲ್ಸೋ ಅ ರೈಟ್ ಆನ್ಸರ್ ನೆಕ್ಸ್ಟ್ ಥರ್ಡ್ ಒನ್ ಬಂದು ಆಲ್ ಪ್ರೆಷರ್ ಗ್ರೂಪ್ಸ್ ಆರ್ ಪೊಲಿಟಿಕಲ್ ಪಾರ್ಟೀಸ್ ಇಸ್ ಇಟ್ ಟ್ರೂ ಅಂದ್ರೆ ಎಲ್ಲಾ ಪ್ರೆಷರ್ ಗ್ರೂಪ್ಸ್ ಪೊಲಿಟಿಕಲ್ ಪಾರ್ಟೀಸ್ ಅಂತ ಹೇಳ್ತಿದ್ದಾರೆ ಸೊ ಆಬ್ವಿಯಸ್ಲಿ ಇಟ್ ಈಸ್ ನಾಟ್ ಯಾಕಂದ್ರೆ ಪ್ರೆಷರ್ ಗ್ರೂಪ್ಸ್ ಇಂದ ಕೆಲವೊಂದು ಪೊಲಿಟಿಕಲ್ ಪಾರ್ಟೀಸ್ ಹೊರಬರಬಹುದು ಬಟ್ ಎಲ್ಲಾ ಪ್ರೆಷರ್ ಗ್ರೂಪ್ಸ್ ಪೊಲಿಟಿಕಲ್ ಪಾರ್ಟೀಸ್ ಅಲ್ಲ ಸೊ ದಿಸ್ ಒನ್ ಈಸ್ ರಾಂಗ್ ಸೊ ನಮ್ಮ ಆನ್ಸರ್ ಬಂದು ಎ ಮತ್ತೆ ಬಿ ಕರೆಕ್ಟ್ ದಟ್ ಈಸ್ ಸಾರಿ ಇದು ರಾಂಗು this one is correct a and b only the right answer all pressure groups are not political parties okay next ಹೋಗೋಣ 11th question ಗೆ ಇದರಲ್ಲಿ Meewat is one of the most backward area in Haryana. It is used to be a part of two districts, Gurgaon and Faridabad. The people of the Meewat felt that the area will get better attention if it were to become a separate district. But political parties were indifferent to this sentiment. The demand of a separate district was raised by Meewat Educational and Social Organization and Meewat Sakshara Smiti in 1996. Later, Meewat Vikas Sabha was founded in 2000 and carried out a series of public awareness campaigns. This forced both the major parties, Congress and Indian National Lok Dal, to announce their support for the new district before the assembly elections held in the February 2005. The new district came into existence in July 2005. In this example, what is the relationship that you observe among the movement, political parties and the government? Can you think of an example that shows a relationship different from this one? So ಇಲ್ಲಿ ಏನು ಕೇಳ್ತಿದ್ದಾರೆ ಒಂದು ಮೂವ್ಮೆಂಟ್ ಎಕ್ಸಾಂಪಲ್ ಕೊಟ್ಟಿದ್ದಾರೆ ಮೀವತ್ ನಲ್ಲಿ ನಡೆದಿರುವಂತದ್ದು ಅದರಲ್ಲಿ ಒಂದು ಬ್ಯಾಕ್ವರ್ಡ್ ಏರಿಯಾಸ್ ಇರುತ್ತೆ ಮೀವತ್ ಅನ್ನೋದು ಹರಿಯಾಣದಲ್ಲಿ ಅದೇನತ್ತೆ ಒಂದು ಇಟ್ ಈಸ್ ಎ ಪಾರ್ಟ್ ಆಫ್ ಟೂ ಡಿಸ್ಟ್ರಿಕ್ಟ್ಸ್ ಗುರ್ಗಾಂವ್ ಮತ್ತೆ ಫರೀದಾಬಾದ್ ಅನ್ನೋ ಟೂ ಡಿಸ್ಟ್ರಿಕ್ಟ್ಸ್ ಗೆ ಒಂದು ಪಾರ್ಟ್ ಆಗಿರುತ್ತೆ ಬಟ್ ಅವರಿಗೆ ಅದನ್ನ ಡೆವಲಪ್ ಮಾಡಬೇಕು ಅಂದ್ರೆ ಅದನ್ನ ಒಂದು ಸಪರೇಟ್ ಡಿಸ್ಟ್ರಿಕ್ಟ್ ಆಗಿ ಕನ್ಸಿಡರ್ ಮಾಡಬೇಕು ಅಂತ ಅದರ ಅಗೇನ್ಸ್ಟ್ ಅದ್ರ ರಿಲೇಟೆಡ್ ವಾಯ್ಸ್ ರೈಸ್ ಆಗುತ್ತೆ ಸೊ ಬಟ್ ಗೌರ್ಮೆಂಟ್ ಒಪ್ಕೊಳ್ಳಲ್ಲ ಆಮೇಲೆ ಏನಾಗುತ್ತೆ ಇದು ಸಮ್ ಪ್ರೆಷರ್ ಗ್ರೂಪ್ಸ್ ನೋಡಿ ಫಾರ್ಮ್ ಆಗಿದೆ ಅದು ಆಗಿ ಏನ್ ಮಾಡುತ್ತೆ ಮತ್ತೆ ಪೀಪಲ್ಸ್ ಗೆ ಅವೇರ್ನೆಸ್ ನ ಮತ್ತೆ ಎಲ್ಲರಿಗೂ ತಿಳುವಳಿಕೆ ನೀಡುವಂತ ಕೆಲಸವನ್ನ ಮಾಡ್ತಾರೆ ಜೊತೆಗೆ ಅದಕ್ಕೆ ಇದು ಮೇಜರ್ ಪಾರ್ಟೀಸ್ ಕಾಂಗ್ರೆಸ್ ಮತ್ತೆ ಇಂಡಿಯನ್ ಲೋಕ್ದಾಲ್ ಈ ತರ ಪಾರ್ಟೀಸ್ ಪೊಲಿಟಿಕಲ್ ಪಾರ್ಟೀಸ್ ಇವು ಕೂಡ ಸಪೋರ್ಟ್ ಮಾಡುತ್ತೆ ಅವಾಗ ಎಕ್ಸಿಸ್ಟಿಂಗ್ ಗೌರ್ಮೆಂಟ್ ಏನ್ ಮಾಡುತ್ತೆ ಅದನ್ನ ಹೊಸ ಡಿಸ್ಟ್ರಿಕ್ಟ್ ಆಗಿ ಅನೌನ್ಸ್ ಮಾಡುತ್ತೆ ಸೊ ಇದ್ರಲ್ಲಿ ನಿಮಗೆ ಮೂವ್ಮೆಂಟ್ ಪೊಲಿಟಿಕಲ್ ಪಾರ್ಟೀಸ್ ಮತ್ತೆ ಗೌರ್ಮೆಂಟ್ ಮಧ್ಯೆ ಇರುವಂತ ರಿಲೇಷನ್ಸ್ ಬಗ್ಗೆ ಏನ್ ಅರ್ಥ ಆಗಿದೆ ಅನ್ನೋದನ್ನ ನೀವೇ ಓನ್ ವರ್ಡ್ಸ್ ಅಲ್ಲಿ ಬರಿಬೇಕು ಸೊ ಏನಂತ ಬರಿಬಹುದು ಅಂದ್ರೆ ಬೈ ದಿಸ್ ಎಕ್ಸಾಂಪಲ್ ಫಸ್ಟ್ ಒಂದು ಇಶ್ಯೂನ ರೈಸ್ ಮಾಡಿದ್ರು ಆ ಇಶ್ಯೂ ರೈಸ್ ಗೆ ಏನಾಯ್ತು ಫಸ್ಟ್ ಗೌರ್ಮೆಂಟ್ ರೆಸ್ಪಾನ್ಸ್ ಮಾಡಿಲ್ಲ ಅವಾಗ ಮೂವ್ಮೆಂಟ್ ಲಾಂಚ್ ಆಯ್ತು ಪೀಪಲ್ಸ್ ಅಟೆನ್ಷನ್ ನ ಮತ್ತೆ ಅವರ ಸಪೋರ್ಟ್ ನ ಗ್ಯಾದರ್ ಮಾಡಿದ್ರು ಅದ್ರ ಜೊತೆಗೆ ಪೊಲಿಟಿಕಲ್ ಪಾರ್ಟೀಸು ಕೂಡ ಇಂಡೈರೆಕ್ಟ್ಲಿ ದಿಸ್ ಅಂದ್ರೆ ಪ್ರೆಷರ್ ಗ್ರೂಪ್ಸ್ ಫಾರ್ಮ್ ಆಗಿದ್ದು ಪ್ರೆಷರ್ ಗ್ರೂಪ್ಸ್ ಗೆ ಪೊಲಿಟಿಕಲ್ ಪಾರ್ಟೀಸು ಸಪೋರ್ಟ್ ಮಾಡಿದಾವೆ ಸೊ ಪೊಲಿಟಿಕಲ್ ಪಾರ್ಟೀಸ್ ಯಾವಾಗ ಸಪೋರ್ಟ್ ಮಾಡಿದಾವೋ ಅವಾಗ ಏನಾಯ್ತು ಎಕ್ಸಿಸ್ಟಿಂಗ್ ಗೌರ್ಮೆಂಟ್ ತನ್ನ ಡಿಸಿಷನ್ಸ್ ನ ತಗೊಳ್ಳೋದಿಕ್ಕೆ ಅಲ್ಲಿ ಏನಾಯ್ತು ಪೊಲಿಟಿಕಲಿ ಇನ್ಫ್ಲೂಯೆನ್ಸ್ ಸ್ಟಾರ್ಟ್ ಆಯ್ತು ಸೊ ಈ ತರ ಪೊಲಿಟಿಕಲ್ ಇನ್ಫ್ಲೂಯೆನ್ಸ್ ಸ್ಟಾರ್ಟ್ ಆದಾಗ ಏನಾಯ್ತು ಅವ್ರಿಗೆ ಬೇಕಾಗಿರುವಂತ ಒಂದು ಫುಲ್ಫಿಲ್ಮೆಂಟ್ ಸಿಕ್ತು ಸೊ ಇನ್ನು ಈ ಎಕ್ಸಾಂಪಲ್ ಅಲ್ಲಿ ಇನ್ನು ಏನೇನು ಅರ್ಥ ಆಗುತ್ತೆ ಆ ಪಾಯಿಂಟ್ ನ ಲಿಸ್ಟ್ ಡೌನ್ ಮಾಡ್ಕೊಂಡು ನಾವು ಇದನ್ನ ಬರೀಬಹುದು ಇಷ್ಟೊಂದು ದೊಡ್ಡ ಪ್ಯಾರಾಗ್ರಾಫ್ಸ್ ಎಲ್ಲ ಎಕ್ಸಾಮ್ ಅಲ್ಲಿ ಬರಲ್ಲ ಬಟ್ ನೀವ್ ಏನ್ ಅರ್ಥ ಮಾಡ್ಕೊಂಡಿರ ಚಾಪ್ಟರ್ ಅಲ್ಲಿ ಅನ್ನೋದನ್ನ ಟೆಸ್ಟ್ ಮಾಡೋದಕ್ಕೆ ಈ ತರ ಕ್ವಶನ್ಸ್ ನ ಫಾರ್ಮ್ ಮಾಡಿರ್ತೀವಿ ಸೊ ಇಲ್ಲಿವರೆಗೂ 5th ಚಾಪ್ಟರ್ ದ ಪಾಪ್ಯುಲರ್ ಸ್ಟ್ರಗಲ್
ಅಂಡ್ ಮೂಮೆಂಟ್ಸ್ ಅನ್ನೋ ಚಾಪ್ಟರ್ಸ್ ನ ನಾವು ಕ್ಲಿಯರ್ ಆಗಿ ಮುಗಿಸಿದೀವಿ. ಸೊ NCERT ಸೊಲ್ಯೂಷನ್ಸ್ ಕೂಡ ಆಗಿದೆ. ಸೊ ಯಾವ ತರ ಕ್ವಶನ್ಸ್ ಫಾರ್ಮ್ ಆಗುತ್ತೆ, ಯಾವ ತರ ಆನ್ಸರ್ಸ್ ಮಾಡಬೇಕು ಅನ್ನೋದು ಕೂಡ ಡಿಸ್ಕಸ್ ಮಾಡಿದ್ವಿ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಫರ್ದರ್ ಚಾಪ್ಟರ್ಸ್ ಜೊತೆ ಎಲ್ಲರೂ ಸಿಗೋಣ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್.